ಸಿ ಮ್ಯೂಟ್ ಮಾಡ್ರಿ ದಯವಿಟ್ಟು. ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಮ್ಯೂಟ್. ಓಕೆ, ಐ ಹೋಪ್ ನಾವು ಮಾಡ್ತಿರೋ ಕ್ಲಾಸಸ್ ನಿಮ್ಗೆ ಯೂಸ್ ಆಗ್ತಿದೆ ಅಂತ ಅನ್ಕೊಂತೀನಿ. ಇವತ್ತು ಕ್ರೇಮರ್ಸ್ ರೂಲ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅದು ತುಂಬಾ ಚಿಕ್ಕ ಟಾಪಿಕ್, ಓಕೆನಾ? ಸೊ ಅದು ಬೇಗ ಮುಗಿದೋಗುತ್ತೆ, ಹಂಗಾಗಿ ಸ್ವಲ್ಪ ದೊಡ್ಡದು ಮಾಡ್ಬಿಡೋಣ ಅಂತ ನಾನು ಟು ಟೇಕ್ ನೆಕ್ಸ್ಟ್ ಫಿಫ್ತ್ ಟಾಪಿಕ್ ನಾನು ತಗೊಂತೀನಿ. ಕ್ರೇಮರ್ಸ್ ರೂಲ್ಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ಓಕೆನಾ? ಸೊ ಇನ್ಫ್ಯಾಕ್ಟ್ ಇದಾದ್ಮೇಲೆ ಅದನ್ನ ಮಾಡ್ಬೇಕಾಗಿದ್ದು. ಹಂಗಾಗಿ ವಿಲ್ ಸ್ಟಾರ್ಟ್ ವಿತ್ ದಿಸ್ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಅಂಡ್ ಇನ್ವರ್ಸ್. ಅಡ್ಜಾಯಿಂಟ್ ಮತ್ತೆ ಇನ್ವರ್ಸ್ ಬಗ್ಗೆ ನಾವು ಮಾಡ್ತಾ ಹೋಗೋಣ ಇವತ್ತು. ಸೊ ವಿಲ್ ಸಿ. ನಿಮ್ಗೆ ಮತ್ತೆ ಹೇಳ್ತೀನಿ, ಪದೇ ಪದೇ ರಿಮೈಂಡ್ ಮಾಡ್ತಾ ಇದ್ದೀನಿ. ಸೊ ಈ ಚಾಪ್ಟರ್ ಬಂದ್ಬಿಟ್ಟು ನಿಮ್ಗೆ 4 ಮಾರ್ಕ್ಸ್ ಬರುತ್ತೆ. ಅದ್ರಲ್ಲಿ ಯಾವ್ಯಾವ ಟಾಪಿಕ್ಸ್ ಇದೆ ಅಂತ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರತಿ ಈಚ್ ಅಂಡ್ ಎವ್ರಿ ಇದ್ರಲ್ಲೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ಮ್ಯಾಟ್ರಿಕ್ಸ್ ಅಂಡ್ ಟೈಪ್ಸ್ ಮುಗಿಸಿದೀವಿ, ವಿ ಹ್ಯಾವ್ ಫಿನಿಶ್ಡ್. ಮ್ಯೂಟ್ ಮಾಡಪ್ಪ. ಮ್ಯೂಟ್ ಅಂತಂದ್ರೆ ಎಲ್ಲರೂ ನೋಡ್ಕೊಳ್ರು. ಅಂದ್ರೆ ಸಿ ದೀಸ್ ಆರ್ ದ ಎಥಿಕ್ಸ್ ದಟ್ ಯು ಶುಡ್ ಫಾಲೋ ಇನ್ ದ ಕ್ಲಾಸ್ ರೂಮ್ಸ್ ಅಲ್ವಾ? ದಯವಿಟ್ಟು ಮಿಸ್ಯೂಸ್ ಮಾಡ್ಕೋಬೇಡ. ನೋಡಿ ಮತ್ತೆ ನಾನೊಂದೆರಡು ಗ್ರೂಪ್ ರಿಮೂವ್ ಮಾಡ್ತೀನಿ. ಅರಿನ್ ಓಕೆ. ಸೊ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್ ನಾವು ಆಲ್ರೆಡಿ ಮಾಡಿದೀವಿ. ಸೊ ಐ ಹ್ಯಾವ್ ಡನ್ ವಿತ್ ಎ ವಿಡಿಯೋ. ಅಂಡ್ ನಾನು ತುಂಬಾ ಖುಷಿ ಪಟ್ಟೆ ಇವತ್ತು. ಆಕ್ಚುಲಿ ಯಾರೋ ಒಬ್ರು ಬಂದ್ಬಿಟ್ಟು ವಿಡಿಯೋ 1 ಅಲ್ಲಿ ಐ ಮೇಡ್ ಎ ಸ್ಮಾಲ್ ಮಿಸ್ಟೇಕ್. ಸೊ ಆ ಮಿಸ್ಟೇಕ್ಸ್ ನ ಫೈಂಡ್ ಔಟ್ ಮಾಡಿ ನನಗೆ ಹೇಳಿದ್ರು, ಸರ್ ಈ ತರ ತಪ್ಪು ಮಾಡಿದೀರಾ ಸರ್ ನೀವು ಇಲ್ಲಿ ಅಂತ. ಸೊ ಐ ರಿಯಲಿ ಅಪ್ರಿಶಿಯೇಟ್ ಇಟ್. ಅಂಡ್ ಇದು ಬರ್ಬೇಕು ನಿಮ್ಗೆ, ಓಕೆನಾ? ಸೊ ನಾವ್ ಯಾವ್ದೋ ಒಂದು ಲೆಕ್ಕ ಮಾಡ್ಬೇಕಾದ್ರೆ ಏನೋ ಚೂರು ತಪ್ಪು ಮಾಡಿರ್ತೀವಿ. ಸೊ ಅದನ್ನ ಮಿಸ್ಟೇಕ್ಸ್ ನ ರೆಕ್ಟಿಫೈ ಮಾಡೋದು ತುಂಬಾ ಒಳ್ಳೇದು ಆಕ್ಚುಲಿ ಅದು, ಓಕೆನಾ? ಸೊ ತುಂಬಾ ಖುಷಿ ಆಯ್ತು. ಅದೇ ತರ ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಎಕ್ಸಾಮಿನೇಷನ್ಸ್ ನಲ್ಲಿ ನಿಮ್ಮ ಮಿಸ್ಟೇಕ್ಸ್ ತುಂಬಾ ಮಿನಿಮೈಸ್ ಆಗಿರ್ಬೇಕು, ಎರರ್ ಲೆಸ್ ಆಗಿರ್ಬೇಕು, ಓಕೆನಾ? ಯು ಮೇಕ್ ಮಿಸ್ಟೇಕ್ಸ್ ಹಿಯರ್, ಓಕೆನಾ, ಬಟ್ ಡೋಂಟ್ ಡೂ ಇಟ್ ಇನ್ ಎಕ್ಸಾಮ್ಸ್. ಓಕೆ. ಸೊ ಹಂಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಇನ್ ದ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಡಿಟರ್ಮಿನೆಂಟ್ಸ್ ಅಂಡ್ ದ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂಡ್ ವಿ ಹ್ಯಾವ್ ಡಿಸ್ಕಸ್ ಸಮ್ ಪ್ರಾಬ್ಲಮ್ಸ್ ಆಲ್ಸೋ. ಸೊ ಇನ್ ದ 4th ಟಾಪಿಕ್, ಸೊ ಇದು ಕ್ರೇಮರ್ಸ್ ರೂಲ್ ಮಾಡ್ಬೇಕಿತ್ತು. ಕ್ರೇಮರ್ಸ್ ರೂಲ್ ನೋಡೋಣ, ಸಂಜೆ ಈವ್ನಿಂಗ್ ಮಾಡ್ತೀನಿ. ಈವ್ನಿಂಗ್ ಮತ್ತೆ ಒಂದು ಕ್ಲಾಸ್ ತಗೊಂತೀನಿ. ಐ ಡೂ ದಟ್ ಕ್ರೇಮರ್ಸ್ ರೂಲ್. ಇವಾಗ ನಾನು ಅಡ್ಜಾಯಿಂಟ್ ಅಂಡ್ ಇನ್ವರ್ಸ್ ಬಗ್ಗೆ ಮಾತಾಡ್ತೀನಿ. ಅಡ್ಜಾಯಿಂಟ್ ಅಂಡ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ. ಅಂಡ್ ಐ ಹ್ಯಾವ್ ಡನ್ ದಿಸ್ ವಿಡಿಯೋ ಆಲ್ಸೋ, ಓಕೆನಾ? 6th ಐ ಹ್ಯಾವ್ ಡನ್. ನೋಡೋಣ ಏನು ಏಕತೆ. ಫಸ್ಟ್ ಆಫ್ ಆಲ್ ಮೈನರ್ಸ್ ಅಂಡ್ ಕೋಫ್ಯಾಕ್ಟರ್ಸ್ ಅಂತ ನೋಡೋಣ. ಇದ್ರ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಮೈನರ್ ಅಂದ್ರೆ ಏನು, ಕೋಫ್ಯಾಕ್ಟರ್ಸ್ ಅಂದ್ರೆ ಏನು ಅಂತ ನೋಡೋಣ. ಮೈನರ್ ಅನ್ನೋದು ಇಟ್ ಈಸ್ ಡಿಫೈನ್ಡ್ ಫಾರ್ ಎನ್ ಎಲಿಮೆಂಟ್. ಸೊ ಒಂದು ಮೆಟ್ರಿಕ್ಸ್ ಅಲ್ಲಿ ಒಂದು ಎಲಿಮೆಂಟ್ ಇದೆ ಅಂತ. ಮ್ಯೂಟ್ ಮಾಡಪ್ಪ DCET ಕಾರ್ತಿಕ್. ವೈ ದಯವಿಟ್ಟು ಹಿಂಗ್ ಮಾಡ್ಬಿಡ್ರಿ. ಹೌದು, ನನಗೆ ಎಥಿಕ್ಸ್ ನ ಫಾಲೋ ಮಾಡ್ರು. ಕ್ಲಾಸ್ ರೂಮ್ ಬಂದ ತಕ್ಷಣ ಅನ್ಮ್ಯೂಟ್ ಆಗಿ ಮ್ಯೂಟ್ ಮಾಡಿದೀನಿ ಅಂತ ಚೆಕ್ ಮಾಡಬೇಕು ನೀವು, ಓಕೆನಾ? ದಿಸ್ ನಾಟ್ ದ ಥಿಂಗ್. ಮೈನರ್ ಅಂಡ್ ಕೋಫ್ಯಾಕ್ಟರ್ಸ್, ಕ್ಲಿಯರ್? ಮೈನರ್ ಅಂಡ್ ಕೋಫ್ಯಾಕ್ಟರ್ಸ್ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಮೈನರ್ ಅಂದ್ರೆ ಏನಂತಂದ್ರೆ, ಮೈನರ್ ಯಾವ್ದಕ್ಕೆ ಇರುತ್ತೆ ಅಂತ ಅಂದ್ರೆ, ವಾಯ್ಸ್ ಇಸ್ ನಾಟ್ ಕಮಿಂಗ್. ಕ್ಲಾರಿಟಿ ಇದೆಯಾ? ಏನಾದ್ರು ಪ್ರಾಬ್ಲಮ್ ಇದೆಯಾ? ರೆಕಾರ್ಡ್ ಆಗಿದೆಯಾ? ಇದೆ ಸರ್. ರೆಕಾರ್ಡ್ ಆನ್ ಇದೆ ಅಲ್ವಾ? ಓಕೆ. ಮೈನರ್ ಅನ್ನೋದು ಮೆಟ್ರಿಕ್ಸ್ ನ ಒಂದು ಎಲಿಮೆಂಟ್ ಗೆ ಡಿಫೈನ್ ಆಗುತ್ತೆ, ಓಕೆನಾ? ಮೈನರ್ ಈಸ್ ಡಿಫೈನ್ಡ್ ಫಾರ್ ಎವ್ರಿ ಎಲಿಮೆಂಟ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಓಕೆನಾ? ಸೊ ಈಗ ನೋಡೋಣ ಮೈನರ್ ಅಂದ್ರೆ ಏನು ಅಂತ. ದ ಮೈನರ್ ಆಫ್ ಎನ್ ಎಲಿಮೆಂಟ್ ಎಐಜೆ ಅನ್ನೋದು ಒಂದು ಎಲಿಮೆಂಟ್ ರೆಪ್ರೆಸೆಂಟ್ ಮಾಡುತ್ತೆ, ಓಕೆನಾ? ಸೊ ಈ ಡೆಫಿನೇಷನ್ ಎಲ್ಲೂ ಕೇಳಲ್ಲ, ಪ್ರಾಬ್ಲಮ್ಸ್ ಗೊತ್ತಿರ್ಬೇಕು. ಬಟ್ ದ ಫಾರ್ಮಲಿ ನಾನು ಹೇಳ್ತಾ ಹೋಗ್ತೀನಿ. ಆಫ್ ಎ ಡಿಟರ್ಮಿನೆಂಟ್ ಈಸ್ ದಟ್ which is obtained by deleting the ith row and jth column. ಅಂದ್ರೆ aij ಎಲಿಮೆಂಟ್ ಗೆ ಮೈನರ್ ಬೇಕು ಅಂತ ಅಂದ್ರೆ ಇಟ್ ಈಸ್ ಬೇಸಿಕಲಿ ಎ ಡಿಟರ್ಮಿನೆಂಟ್, ಓಕೆನಾ?
ಹೆಂಗೆ ಸಿಗುತ್ತೆ ಅಂತಂದ್ರೆ ಬೈ ಡಿಲೀಟಿಂಗ್ ದ ith row ಅಂಡ್ jth ಕಾಲಮ್ ಅಂತ. ಓಕೆನಾ, ಅಷ್ಟೇ. Thus the minor of an element of a determinant of order n ಡಿಟರ್ಮಿನೆಂಟ್ ಮೈನರ್ ಬಂದ್ಬಿಟ್ಟು ಡೆಫಿನೆಟ್ಲಿ n-1 ಆಗಿರುತ್ತೆ. ಯಾಕೆಂತಂದ್ರೆ ಇಲ್ಲೊಂದು ಡಿಲೀಟ್ ಮಾಡಿರ್ತೀವಿ, ಹಂಗಾಗಿ ಇದಾಗುತ್ತೆ ಅಷ್ಟೇ. ಸೊ ದಿಸ್ ಇಸ್ ಅಬೌಟ್ ದಿ ಮೈನರ್. ಐ ವಿಲ್ ಡೂ ದ ಪ್ರಾಬ್ಲಮ್ಸ್, ವರಿ ಮಾಡ್ಬಿಡಿ. ಓಕೆ, ಕೋಫ್ಯಾಕ್ಟರ್ ಅಂದ್ರೆ ಏನು ಅಂತಂದ್ರೆ, ಕೋಫ್ಯಾಕ್ಟರ್ ಅಂತಂದ್ರೆ ಇಟ್ ಇಸ್ ಜಸ್ಟ್ ದ ಮೈನರ್ ಇಟ್ ಸೆಲ್ಫ್. ಇದೇ ಡೆಫಿನೇಷನ್. ಓಕೆನಾ, ಕೋಫ್ಯಾಕ್ಟರ್ ಡೆಫಿನೇಷನ್ ಬಂದ್ಬಿಟ್ಟಿದೆ. ಅದನ್ನ CIJ ಅಂತ, ಮೈನರ್ ನ ನಾವು ಯೂಶಲಿ MIJ ಅಂತ ಕರಿತೀವಿ. ಮೈನರ್ ಆಫ್ ಎನ್ ಎಲಿಮೆಂಟ್ AIJ ನ MIJ ಅಂತ ಕರಿತೀವಿ. ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ ಅನ್ನ ನಾವು CIJ ಅಂತ ಕರಿತೀವಿ, ಅಥವಾ ಸಮ್ ಟೈಮ್ಸ್ AIJ ಅಂತಾನು ಕರೀತಾರೆ. ಇಟ್ ಈಸ್ ಆಲ್ ನೊಟೇಷನ್ಸ್, ನೀವು ಏನ್ ಬೇಕಾದ್ರೂ ತಗೋಬಹುದು, ಅದು ಇಟ್ಸ್ ಅಪ್ ಯು. ಓಕೆ, ಸೊ ಇದನ್ನ ಈ ತರ ಡೆಫಿನೇಷನ್ ಕೊಡ್ತಾರೆ, -1 ಹೋಲ್ ಪವರ್ I ಪ್ಲಸ್ J ಇಂಟು MIJ ಅಂತ. ಅಂದ್ರೆ ಯು ಜಸ್ಟ್ ಮಲ್ಟಿಪ್ಲೈ ಪ್ಲಸ್ ಆರ್ ಮೈನಸ್, ಅಂದ್ರೆ -1 ಹೋಲ್ ಪವರ್ I ಪ್ಲಸ್ J ಅಂತಾರೆ ಫಾರ್ ಎನಿ I ಪ್ಲಸ್ J. ಓಕೆನಾ, -1 ಹೋಲ್ ಪವರ್ I ಪ್ಲಸ್ J ಬಂದ್ಬಿಟ್ಟು ಇಲ್ಲ +1 ಬರುತ್ತೆ, ಇಲ್ಲ -1 ಬರುತ್ತೆ. ಇನ್ ದ ಸೆನ್ಸ್ ಪ್ಲಸ್ ಆರ್ ಮೈನಸ್ ಬರುತ್ತೆ. ಅಂದ್ರೆ ಮೈನರ್ಗೆ ಪ್ಲಸ್ ಆರ್ ಮೈನಸ್ ನ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಕೋಫ್ಯಾಕ್ಟರ್ ಬರುತ್ತೆ. ಏನು ಅರ್ಥ ಆಗ್ಲಿಲ್ಲ ಸರ್? ಓಕೆನಾ, ಇದು ಜನರಲ್ ಆಗಿ ಕೊಟ್ಟಿದ್ದಾನೆ. ಓಕೆನಾ, ಸೊ ಜನರಲ್ ಆಗಿ ಹೇಳಿದೀನಿ, ಎಕ್ಸಾಂಪಲ್ಸ್ ಮಾಡ್ತೀನಿ. ಎಕ್ಸಾಂಪಲ್ಸ್ ಮಾಡಿದಾಗ್ಲೇನೆ ನಿಮಗೆ ಕ್ಲಿಯರ್ ಆಗೋದು, ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಸೊ ನಾನು ಒಂದು 3x3 ಮ್ಯಾಟ್ರಿಕ್ಸ್ ತಗೊಂಡಿದ್ದೀನಿ. ಸೊ ದಿಸ್ ಇಸ್ ಎ 3x3 ಡಿಟರ್ಮಿನೆಂಟ್. ಈ ಡಿಟರ್ಮಿನೆಂಟ್ ಗೆ ನಾನು ಮೈನರ್ ಗೆ ಹೋಗ್ತೀನಿ. ಸೊ M11 ಮಾಡ್ಬಿಡ್ತೀನಿ. M11 ಅಂತಂದ್ರೆ ಏನು? ಇಟ್ ಇಸ್ ಅನ್ ಮೈನರ್ ಆಫ್ A11 ಎಲಿಮೆಂಟ್ ಗೆ ಮೈನರ್ ನ M11 ಅಂತ ಡಿನೋಟ್ ಮಾಡ್ತೀನಿ. ದಟ್ ಈಸ್ ಒಬ್ಟೈನ್ ಹೆಂಗೆ ಅಂತಾರೆ, ಸೊ A11 ಇತ್ತಾನೆ ಮೈನರ್ ಫೈಂಡ್ ಮಾಡ್ತಾರೆ. ಅದೀಗ ನೀವೇನ್ ಮಾಡ್ಬೇಕಂತಂದ್ರೆ ಕರೆಸ್ಪಾಂಡಿಂಗ್ ಕಾಲಮ್, ಕರೆಸ್ಪಾಂಡಿಂಗ್ ರೋ ನ ಡಿಲೀಟ್ ಮಾಡ್ಬೇಕು. ಡಿಲೀಟ್ ಮಾಡಿದಾಗ ನಿಮಗೆ ಯಾವ್ದು ಸಿಗುತ್ತೆ? A22, A23, A32, A33 ಬರುತ್ತೆ. ಓಕೆನಾ, ಸೊ ಇದು ಒಂದು 2x2 ಡಿಟರ್ಮಿನೆಂಟ್. ಯು ಹೌ ಟು ಎಕ್ಸ್ಪ್ಯಾಂಡ್ ಇಟ್. ಓಕೆನಾ, ಫಸ್ಟ್ ಇವೆರಡು ಮೈನಸ್ ಇವೆರಡು, ದೀಸ್ ಟು ಮೈನಸ್ ದೀಸ್ ಟು ಮಾಡಿದಾಗ ಏನ್ ಆನ್ಸರ್ ಬರುತ್ತೆ? ದಟ್ ಈಸ್ ವಾಟ್ ದ ಮೈನರ್. ಅವಾಗ ಈ ಎಲಿಮೆಂಟ್ ಗೆ ಮೈನರ್ ಏನು ಅಂತ ಗೊತ್ತಾಗುತ್ತೆ. ಅದೇ ತರ ಫಾರ್ ಎವ್ರಿ ಎಲಿಮೆಂಟ್ ಯು ಕ್ಯಾನ್ ಫೈಂಡ್ ಇಟ್. ಶಿವಕುಮಾರ್, ಸಾರಿ ಕಣಪ್ಪ, ಬೇಜಾರ್ ಮಾಡ್ಕೋಬೇಡ. ಸರ್ ರಿಮೂವ್ ಮಾಡ್ತಾ ಇದ್ದೀನಿ ಅದಕ್ಕೆ. ಸರ್ ಸಾರಿ ಸರ್, ಇದು ನೋಟ್ ಫಾರ್ ಅಗೇನ್. ಹಾ, ಇರ್ಲಿ ಮತ್ತೆ ಹಂಗ್ ಮಾಡಕ್ ಹೋಗ್ಬಿಡ್ರಿ, ಯಾಕಂದ್ರೆ ಕ್ಲಾಸ್ ಮತ್ತೆ ಪದೇ ಪದೇ ಹಂಗೆ ಹೇಳಕ್ ಆಗಲ್ಲ. ಇಲ್ಲ ಸರ್, ಜಸ್ಟ್ ಜಾಯ್ನ್ ಆದ್ನಲ್ಲ, ಹಂಗಾಗ್ಬಿಟ್ಟು ಮಿಸ್ ಆಗಿದೆ. ಓಕೆ 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 ನೋಡಿ, ಇದಕ್ಕೆ ಮೈನರ್ ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ ಹೇಳು. ಕರೆಸ್ಪಾಂಡಿಂಗ್ ಕಾಲಮ್, ಕರೆಸ್ಪಾಂಡಿಂಗ್ ರೋ ನ ಡಿಲೀಟ್ ಮಾಡಿದಾಗ ಇದೇನ್ ಬಂತು ಅದು ಎಕ್ಸ್ಪಾನ್ಷನ್ ಮಾಡಿದಾಗ ನಿನ್ಗೆ ಆನ್ಸರ್ ಬರ್ತಲ್ಲ, ಅದೇ ಮೈನರ್. ಓಕೆನಾ, ಕೋಫ್ಯಾಕ್ಟರ್ ಬೇಕು ಅಂತ ಅಂದ್ರೆ, ಕೋಫ್ಯಾಕ್ಟರ್ ಆಫ್ A11 ಬೇಕು ಅಂದ್ರೆ -1 ಹೋಲ್ ಪವರ್ I ಪ್ಲಸ್ J ತಾನೇ ಇದ್ದಿದ್ದು. ಅಂದ್ರೆ ಇಲ್ಲಿನ ಎಲಿಮೆಂಟ್ 1+1 ಏನಾಗುತ್ತೆ? ಇದು ಬರುತ್ತೆ. ಓಕೆನಾ, ಸೊ 1+1 2 ಬಂದ್ಬಿಡುತ್ತೆ ಇನ್ಫ್ಯಾಕ್ಟ್. ಸೊ -1 ಹೋಲ್ ಪವರ್ 2 ಬಂದ್ಬಿಟ್ಟು +1 ಬರುತ್ತೆ. ಓಕೆನಾ, ಸೊ M11 ಬರುತ್ತೆ. ಓಕೆನಾ, ಸೊ ದಟ್ ಈಸ್ ಗೋಲ್. ಈಗ M12 ಮೈನರ್ ಆಫ್ 1 ಎಲಿಮೆಂಟ್. ಮೈನರ್ ಆಫ್ 1 ಎಲಿಮೆಂಟ್ ಅಂದ್ರೆ ಏನ್ ಹೇಳಿ? ಈಗ ಇದಕ್ ಬೇಕೀಗ ಮೈನರ್ ಆಫ್ 1 ಎಲಿಮೆಂಟ್ ಅಂತ ಅಂದ್ರೆ ನೀವೇನ್ ನೋಡ್ಬೇಕಪ್ಪ ಅಂತಂದ್ರೆ, ನೋಡಿ ಈಗ ಮೈನರ್ ಆಫ್ 1 ಅಂತ ಅಂದ್ರೆ ನೋಡಿ, ದಿಸ್ ಇಸ್ 1 ಅಲ್ವಾ? ಸೊ ಈ ಕರೆಸ್ಪಾಂಡಿಂಗ್ ಕಾಲಮ್ ಅಂದ್ರೆ ಇದು, ಕರೆಸ್ಪಾಂಡಿಂಗ್ ರೋ ಅಂದ್ರೆ ಇದು. ಅವೆರಡು ಡಿಲೀಟ್ ಮಾಡಿ. ಅವೆರಡು ಡಿಲೀಟ್ ಮಾಡಿದಾಗ ನಿಮ್ಗೆ ಸಿಗೋದು ಯಾವುದು? 2 1 2 3. ನೋಡಿ 2 1 2 3 3 1 3 3. ಸೊ ಇಲ್ಲಿ ಇದು ಸಿಗುತ್ತೆ. ಇದನ್ನ ಎಕ್ಸ್ಪಾನ್ಷನ್ ಮಾಡಿದಾಗ ಏನ್ ಸಿಗುತ್ತೆ? ಅದನ್ನ ಮೈನರ್ ಅಂತ ಕರಿತೀವಿ. ಕೋಫ್ಯಾಕ್ಟರ್ ಅಂತ ಅಂದ್ರೆ ನಾನ್ ಮಾಡ್ತಾ ಇರೋದು 1 2 ಗಲ್ವಾ, ಈ 1 2 ಎಲಿಮೆಂಟ್ ಗಲ್ವಾ, 1+2 ನ ಆಡ್ ಮಾಡ್ಬೇಕು. 1+2 ನ ಆಡ್ ಮಾಡಿದ್ರೆ ಏನ್ ಬರುತ್ತೆ? ಅಬ್ವಿಯಸ್ಲಿ ಇದೇನ್ ಬರುತ್ತೆ? 1+2 3 ಆಗುತ್ತೆ. -1 ಹೋಲ್ ಪವರ್ 3 ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ಓಕೆನಾ, ವಿಚ್ ಇಸ್ ಈಕ್ವಲ್ ಟು -M12 ಸಿಗುತ್ತೆ. ಇದೇನಾಗುತ್ತೆ? 1+1 ಏನಾಗುತ್ತೆ? 2 ಆಗುತ್ತೆ. -1 ಹೋಲ್ ಪವರ್ 2 ಏನಾಗುತ್ತೆ? -1 ಹೋಲ್ ಪವರ್ 2 M11 ಬರುತ್ತೆ. -1 ಹೋಲ್ ಪವರ್ 2 ಅಂತಂದ್ರೆ +1 ಬರುತ್ತೆ. ಅಂದ್ರೆ ಇದು +M11 ಬರುತ್ತೆ. ಅಂದ್ರೆ ನಾನು ಹೇಳಕ್ ಕೊಟ್ಟಿರೋದು ಇಷ್ಟೇನೆ, ಮೈನರ್ ಮತ್ತೆ ಕೋಫ್ಯಾಕ್ಟರ್ ಮಧ್ಯೆ ಇರೋ ಡಿಫ್ರೆನ್ಸ್ ಏನಪ್ಪಾ ಅಂತ ಅಂದ್ರೆ, ಮೈನರ್ ಅಂತ ಅಂದ್ರೆ ಇಟ್ ಈಸ್ ಎ ಡಿಟರ್ಮಿನೆಂಟ್. ಅದನ್ನು ಕರೆಸ್ಪಾಂಡಿಂಗ್ ರೋ, ಕರೆಸ್ಪಾಂಡಿಂಗ್ ಕಾಲಮ್ ನ ಡಿಲೀಟ್ ಮಾಡಿ ಬರುತ್ತೆ.
ಕೋಫ್ಯಾಕ್ಟರ್ ಅಂತ ಅಂದ್ರೆ ಸೇಮೇ ಮೈನರ್ ಏನೇನೆ, ಇಲ್ಲ ಪ್ಲಸ್ ಎಕ್ಸ್ಟ್ರಾ ಇರುತ್ತೆ, ಇಲ್ಲ ಮೈನಸ್ ಎಕ್ಸ್ಟ್ರಾ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದಿ ಎಲಿಮೆಂಟ್. ಅದು ಹೆಂಗ್ ವರ್ಕ್ ಆಗುತ್ತೆ ಸರ್ ಮೈನಸ್ ಕೋಫ್ಯಾಕ್ಟರ್ಸ್ ಅಂತ ನಾನೀಗ ವಿಲ್ ಡೀಲ್ ಸಮ್ ಎಕ್ಸಾಂಪಲ್ಸ್. ಓಕೆನಾ? ಮತ್ತೆ ನಿಮ್ಗೆ ಸೈನ್ ಕನ್ವೆನ್ಷನ್ಸ್ ಗೊತ್ತಿರ್ಬೇಕು. ಈಗ ಈ ಸೈನ್ ಕನ್ವೆನ್ಷನ್ಸ್ ಯಾಕೆ ಅಂತ ಅಂದ್ರೆ, ಪದೇ ಪದೇ ನೀವು ಮೈನರ್ ನ ಕಂಡಿಡ್ಬಿಟ್ಟು ಡೈರೆಕ್ಟ್ ಆಗಿ ಕೋಫ್ಯಾಕ್ಟರ್ ಹೇಳೋಕೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಸೈನ್ ಕನ್ವೆನ್ಷನ್ಸ್. ಇದು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. 2x2 ಈ ತರ ವರ್ಕ್ ಆಗುತ್ತೆ. ಓಕೆನಾ? ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಹಿಂಗೆ. ಸೊ 3x3ಗೆ ಈ ತರ ವರ್ಕ್ ಆಗುತ್ತೆ. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಅಂತ ವರ್ಕ್ ಆಗುತ್ತೆ. ಓಕೆನಾ? ಸೊ ಇದು ನಿಮ್ಗೆ ಗೊತ್ತಿರ್ಬೇಕು. ಓಕೆ, ಒಂದೆರಡು ಎಕ್ಸಾಂಪಲ್ ಮಾಡೋಣ. ವಿಲ್ ಡೂ ಸಮ್ ಎಕ್ಸಾಂಪಲ್ಸ್. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ, ತಗೊಳ್ಳಿ, ನೋಡೋಣ ಹೆಂಗ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ ಈಗ. ಸೊ ನೀವೇನ್ ಮಾಡ್ಬೇಕಂತ ಅಂದ್ರೆ, ಲೆಟ್ ಎ ಇಸ್ ಈಕ್ವಲ್ ಟು, ನಾನು ಮೆಟ್ರಿಕ್ಸ್ ಕೊಡ್ತೀನಿ 1 2 ಮೈನಸ್ 1 2 ಮೈನಸ್ 3 7 ಅಂತ ಕೊಡ್ತೀನಿ. ಫೈಂಡ್ ದಿ ಮೈನರ್ಸ್ ಅಂಡ್ ಕೋಫ್ಯಾಕ್ಟರ್ಸ್ ಅಂತ ನನ್ನ ಕ್ವಶನ್. ಫೈಂಡ್ ದಿ ಮೈನರ್ಸ್ ಅಂಡ್ ಕೋಫ್ಯಾಕ್ಟರ್ಸ್. ಫೈಂಡ್ ದಿ ಮೈನರ್ಸ್ ಅಂಡ್ ಕೋಫ್ಯಾಕ್ಟರ್ಸ್. ನೀವು ಹೆಂಗ್ ಬರೀತೀರಿ ಈಗ? ವಾಟ್ ವಿಲ್ ಬಿ ಯುವರ್ ಆನ್ಸರ್? ನೋಡಿ, ಫಸ್ಟ್ A11 ಕಂಡ್ರೆ ಮೈನರ್ ಕಂಡಿದ M11. M11 ಅಂದ್ರೆ ಇದು ಕೊಂಡ್ರೋ ಇಲ್ಲಿರೋ ಎಲಿಮೆಂಟ್. ಓಕೆನಾ? M11 ಏನಾಗುತ್ತೆ ಹೇಳಿ ನೋಡೋಣ. ಡಿಲೀಟಿಂಗ್ ದಿ ಕರೆಸ್ಪಾಂಡಿಂಗ್ ಕಾಲಮ್, ಕರೆಸ್ಪಾಂಡಿಂಗ್ ರೋ, ಅವೆರಡು ಡಿಲೀಟ್ ಮಾಡಿದ್ರೆ ಉಳಿಯೋದೇನು? 7. ಅಷ್ಟೇ M11. ಅದೇ ತರ M12 ಅಂದ್ರೆ ಯಾವುದು? ಯಾವ ಎಲಿಮೆಂಟ್? 2ಗೆ -3 ಸರ್. ವೆರಿ ಗುಡ್, -3. ಓಕೆ, ಅದೇ ತರ M21 ಏನಾಗುತ್ತೆ? ಇದಕ್ಕೆ ಇದೋಯ್ತು 2 ಬರುತ್ತೆ. M22 ಇಸ್ ಈಕ್ವಲ್ ಟು ವಾಟ್? 1. ಅಂದ್ರೆ ಸೊ ಐ ಹ್ಯಾವ್ ಗಾಟ್ ಆಲ್ ದಿ ಮೈನರ್ಸ್ ಆಫ್ ದಿ ಎಲಿಮೆಂಟ್ಸ್. ಓಕೆನಾ? ಟು ಫೈಂಡ್ ದಿ ಕೋಫ್ಯಾಕ್ಟರ್ಸ್, ಕೋಫ್ಯಾಕ್ಟರ್ ನ ಹೆಂಗ್ ಕಂಡಿಡ್ತೀವಿ ಈಗ? ಎಲ್ಲವಕ್ಕೂ ಪ್ಲಸ್ ಮೈನಸ್ ಕಂಡಿಡ್ತೀವಿ ಅಷ್ಟೇ. ಕೋಫ್ಯಾಕ್ಟರ್ ನ C11 ಅಂತ ಕರಿತೀನಿ. C11 ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳು? ನೋಡಿ, ಯಾವತ್ತೇ ಆಗ್ಲಿ ಹೆಂಗಿರುತ್ತೆ ಸೈನ್ ಕನ್ವೆನ್ಷನ್ ಹೆಂಗೆ ಅಂತ ಹೇಳಿದ್ರೆ ನಾನೀಗ? ಪ್ಲಸ್ ಮೈನಸ್ 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 ಪ್ಲಸ್. ಈ ಕನ್ವೆನ್ಷನ್ ನೆನ್ಪಿಟ್ಕೊಂಡ್ರೆ ನಿಮಗ್ ಸಾಕು. ಏನ್ ಮೈನರ್ ಬಂದಿರುತ್ತೋ ಅದೇ ಆನ್ಸರ್ಗೆನೆ ಆ ಸಿಂಬಲ್ಸ್ ಗಳನ್ನ ಮಲ್ಟಿಪ್ಲೈ ಮಾಡೋದಷ್ಟೇ ಕೆಲಸ. ಓಕೆ, ನೋಡು, ಫಸ್ಟ್ ಒನ್ಗೆ ಏನ್ ಮಲ್ಟಿಪ್ಲೈ ಮಾಡ್ಬೇಕು? ಅದ್ ಡೈರೆಕ್ಟ್ ಆಗಿ ಬರೀತೀನಿ. ಸೊ C11 ಇಸ್ ಈಕ್ವಲ್ ಟು +7 ಆಗುತ್ತೆ. ಫಸ್ಟ್ ಎಲಿಮೆಂಟ್ಗೆ ಪ್ಲಸ್ ಮಲ್ಟಿಪ್ಲೈ ಮಾಡ್ಬೇಕು. C12 ಏನಾಗುತ್ತೆ? ಇಲ್ಲೇನ್ ಆನ್ಸರ್ ಬಂದಿರುತ್ತೆ ಅದಕ್ಕೆ ಮೈನಸ್ ಮಲ್ಟಿಪ್ಲೈ ಮಾಡ್ಬೇಕು. -3 ವಿಚ್ ಇಸ್ ಈಕ್ವಲ್ ಟು +3. C21 ಏನಾಗುತ್ತೆ? ಏನ್ ಮಲ್ಟಿಪ್ಲೈ ಮಾಡ್ಬೇಕು? ಮೈನಸ್ ಮಲ್ಟಿಪ್ಲೈ ಮಾಡ್ಬೇಕು ಇದಕ್ಕೆ, ಯಾಕಂದ್ರೆ ಅಲ್ಲಿ ಮೈನಸ್ ಇದೆ. ಸೊ ಅದೇ ತರ C22 ಏನ್ ಮಲ್ಟಿಪ್ಲೈ ಮಾಡ್ಬೇಕು? ಪ್ಲಸ್ ಮಲ್ಟಿಪ್ಲೈ ಮಾಡಿ ಅಷ್ಟೇ, +1 ಇಷ್ಟೇ. ಇದನ್ನ ಕೋಫ್ಯಾಕ್ಟರ್ ಅಂತ ಕರಿತೀವಿ. ಟೈಮ್ಸ್ ನಿಮ್ಗೆ ಏನಂತ ಕೇಳ್ತಾನೆ ಅಂತಂದ್ರೆ, ಕೋಫ್ಯಾಕ್ಟರ್ ಮೆಟ್ರಿಕ್ಸ್ ಬರೀರಿ ಅಂತ ಕೇಳ್ತಾನೆ. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಮರೀರಿ ಅಂತ ಅಂದ್ರೆ ಹಿಂಗೆ ಬರೆಯೋದು. ಕೋಫ್ಯಾಕ್ಟರ್ಸ್ ನೆಲ್ಲ ಕಲೆಕ್ಷನ್ ಮಾಡೋದಷ್ಟೇ. ಏನ್ ಕೋಫ್ಯಾಕ್ಟರ್ಸ್ ಇಲ್ಲಿ? 7 3 -2 +1. ಇದನ್ನ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಇಸ್ ದ ಮ್ಯಾಟ್ರಿಕ್ಸ್ ಆಫ್ ಆಲ್ ಕೋಫ್ಯಾಕ್ಟರ್ಸ್. ಅರ್ಥ ಆಯ್ತಲ್ವಾ? ಈಗ ನಿಮ್ಗೆ ಮೈನರ್ ಕೇಳ್ತಾನೋ ಕೋಫ್ಯಾಕ್ಟರ್ ಕೇಳ್ತಾನೋ ಅವನಿಗೆ ಬಿಟ್ಟಿದ್ದು, ನೀವು ಕರೆಕ್ಟ್ ಆಗಿ ಮಾಡೋದ್ ಕಲ್ತಿರ್ಬೇಕು. ಕ್ಲಿಯರ್ ಆಯ್ತಲ್ವಾ?
ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೊಳ್ಳಿ ಬೇಕಾದ್ರೆ. a is equal to 1 ಇಲ್ಲಾಂದ್ರೆ 2 minus 1 4 8. ಓಕೆನಾ? ಎಲ್ಲಕ್ಕೂ ಕೋಫ್ಯಾಕ್ಟರ್ ಮೆಟ್ರಿಕ್ಸ್ ಮಾಡಿ. ಫೈಂಡ್ ಔಟ್ ದಿ ಕೋಫ್ಯಾಕ್ಟರ್ ಮೆಟ್ರಿಕ್ಸ್ ಡೈರೆಕ್ಟ್ ಆಗಿ ಬರೆಯೋದು ಹೆಂಗೆ ಅಂದ್ರೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ನೋಡಿ ಹಿಂಗೆ ಹೇಳ್ಬಿಡ್ತೀನಿ. ಓಕೆ, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಹೆಂಗೆ ಅಂತ ಅಂದ್ರೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಅದನ್ನ ಉಲ್ಟಾ ಮಾಡೋದು. ನೋಡಿ ಈಗ 2ಗೆ ಕೋಫ್ಯಾಕ್ಟರ್ ಅಂದ್ರೆ ಈ ಫಸ್ಟ್ ಇಲ್ಲಿ ಪ್ಲಸ್ ಇರುತ್ತಲ್ಲನಪ್ಪ, ಪ್ಲಸ್ ಮೈನಸ್ ಪ್ಲಸ್ ಇದೇ ತಾನೇ ರೂಲ್ಸ್. ಕನ್ವೆನ್ಷನ್ ವರ್ಕ್ ಆಗೋದು ಪ್ಲಸ್ ಮೈನಸ್ ಪ್ಲಸ್ ಅಂತ ಕನ್ವೆನ್ಷನ್ ವರ್ಕ್ ಆಗುತ್ತೆ. ಅದನ್ನ ಬರೆದ್ಬಿಟ್ಟು ಇಲ್ಲೆಲ್ಲ ಮೈನರ್ಸ್ ಗಳನ್ನ ಬರಿತಾ ಹೋಗೋದು. ವಾಟ್ ಇಸ್ ದ ಮೈನರ್ ಆಫ್ 2? ಮೈನರ್ ಆಫ್ 2 ಇಸ್ ವಾಟ್? 8. ಡೈರೆಕ್ಟ್ ಆಗಿ ಬರೀತಾರೆ. ಓಕೆ, ಮೈನಸ್ ಸಿಂಬಲ್ಸ್ ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕು ನೀವು. -1ಗೆ ಏನಾಗುತ್ತೆ ಇಲ್ಲಿ? 4ಗೆ ಏನಾಗುತ್ತೆ? -1. 8ಗೆ ಏನಾಗುತ್ತೆ? 2. So which is equal to 8 minus 4 1 plus 2. ಓಕೆನಾ? ಸೊ ಇದನ್ನ ನಾವು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಇಸ್ ದಿಸ್ ಕ್ಲಿಯರ್? Yes, sir. ನೆಕ್ಸ್ಟ್ ಈಗ 2x2ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತ. ಅಂದ್ರೆ ಸಿಂಪ್ಲಿ ರಫ್ಲಿ ಸ್ಪೀಕಿಂಗ್ ಏನ್ ಮಾಡ್ತೀವಿ ಗೊತ್ತಾ? ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಿ ಅಂತ ಅಂದ್ರೆ ಬಿಡಿ, ಈಗ ಅದಕ್ಕೆ ಕನ್ಫ್ಯೂಷನ್ ಆಗೋದು ಬೇಡ. ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಶಾರ್ಟ್ಕಟ್ ಬರುತ್ತೆ, ಶಾರ್ಟ್ಕಟ್ ಹೇಳ್ಕೊಡ್ತೀನಿ ಆಮೇಲೆ ಅಲ್ಲಿ. ನೆಕ್ಸ್ಟ್ ಕೋಫ್ಯಾಕ್ಟರ್ಸ್ ಆಯ್ತು, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಯ್ತು. ಇನ್ನೊಂದು 3x3 ಒಂದು ಕೊಟ್ಬಿಡೋಣ. ಈಗ ನಾನ್ ನಿಮ್ ಕ್ವಶನ್ ಯೂಶಲಿ ಹೆಂಗ್ ಕೇಳ್ತಾನೆ ನಿಮ್ಗೆ ಅಂತಂದ್ರೆ -1 4 7 8 1 3 0 2 9 ಹಿಂಗ್ ಕೊಡ್ತಾನೆ. ಈಗ ಈಚ್ ಅಂಡ್ ಎವ್ರಿ ಎಲಿಮೆಂಟ್ಗೂ ಕೋಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಹೆಂಗ್ ಮಾಡ್ತೀರಾ ಕೋಫ್ಯಾಕ್ಟರ್ಸ್? ಸೊ ಫಸ್ಟ್ ಕನ್ವೆನ್ಷನ್ ನೆನ್ಪಿಟ್ಕೊಂಡಿರ್ಬೇಕು. ಕನ್ವೆನ್ಷನ್ ಏನು? ಪ್ಲಸ್ ಮೈನಸ್ ಪ್ಲಸ್ 3x3 ಗೊತ್ತಲ್ವಾ ಕನ್ವೆನ್ಷನ್ ಯಾವ ತರ ತಗೋಬೇಕು ಅಂತ? ಸೊ ನೀವು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್, ಇದು ಕನ್ವೆನ್ಷನ್ ಇದೆ ಅಲ್ವಾ? ಈಗ ಈಚ್ ಅಂಡ್ ಎವ್ರಿ ಎಲಿಮೆಂಟ್ಗೂ ಮೈನರ್ಸ್ ಕೋಫ್ಯಾಕ್ಟರ್ಸ್ ಎರಡೂ ಮಾಡತ್ತಾ ಹೋಗೋಣ. ಈಗ ಮೈನರ್ ಆಫ್ -1 ಹೇಳು ನೋಡೋಣ. 1 3 2 9. ನೋಡು, ಮೈನರ್ ಆಫ್ -1 ಅಂತ ಬೇಕು ಅಂತಂದ್ರೆ ಈ -1ಗೆ ಕರೆಸ್ಪಾಂಡಿಂಗ್ ಕಾಲಮ್ ಕರೆಸ್ಪಾಂಡಿಂಗ್ ರೋ ಡಿಲೀಟ್ ಮಾಡ್ಬೇಕು. ಅವಾಗ ಒಂದು ಸ್ಮಾಲ್ ಡಿಟರ್ಮಿನೆಂಟ್ ಬರುತ್ತೆ 1 3 2 9. ಇದನ್ನ ಎಕ್ಸ್ಪ್ಯಾನ್ಷನ್ ಮಾಡಿ. 1 9s 9 minus 3 2s 6 which is equal to what? 3 ಬಂತು. ಓಕೆನಾ? ಮೈನರ್ ಗೊತ್ತಾಯ್ತು. ಈಗ ನನ್ಗೆ ಅದೇ -1ಗೆ ಕೋಫ್ಯಾಕ್ಟರ್ ಬೇಕಂತ ಅಂದ್ರೆ ಅದಕ್ಕೆ ಏನ್ ಮಲ್ಟಿಪ್ಲೈ ಮಾಡ್ಬೇಕು ನಾನು? ಒಂದ್ರೆ ಆನ್ಸರ್ಗೆ ಸೈನ್ ಮಲ್ಟಿಪ್ಲೈ ಮಾಡ್ಬೇಕು ಅಷ್ಟೇ. ಈಗ ಇಫ್ ಯು ವಾಂಟ್ ಏನದು ಕೋಫ್ಯಾಕ್ಟರ್ ಆಫ್ -1 ಬೇಕು ಅಂತ ಅಂದ್ರೆ ಏನಂತ ಹೇಳಿದೀನಿ, ಈ ಕನ್ವೆನ್ಷನ್ ಏನಿದೆ ಈ ಸಿಂಬಲ್ ನ ಈ ಬಂದಿರೋ ಆನ್ಸರ್ ಮಲ್ಟಿಪ್ಲೈ ಮಾಡ್ಬೇಕು. ಪ್ಲಸ್ ಇದೆ ಅಲ್ಲಿ, ಪ್ಲಸ್ 3 ಆಗುತ್ತೆ ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ? ಇದು ಒಂದು ಎಲಿಮೆಂಟ್ ಆಯ್ತು. ಅದೇ ತರ ಎರಡನೇ ಎಲಿಮೆಂಟ್. ಈಗ ನಾನು ಎಲ್ಲಾನು ಮಾಡಕ್ ಹೋಗಲ್ಲ, ಸಿಂಪಲ್ ಆಗಿ ನಾನು ಯಾವ್ಯಾವ ಎಲಿಮೆಂಟ್ ಹೇಳ್ತೀನಿ ಆ ಎಲಿಮೆಂಟ್ ಹೇಳ್ತಾ ಹೋಗಿ ನೋಡೋಣ. ಈಗ ಮೈನರ್ ಆಫ್ 7 ಕಂಡಿಡೀರಿ ಯಾರಾದ್ರೂ ಒಬ್ರು. ಮೈನರ್ ಆಫ್ 7 8102. ನೋಡಿ, ಮೈನರ್ ಆಫ್ 7 ಅಂತ ಅಂದ್ರೆ ಈ 7 ಇದೆಯಲ್ಲ ಇದು. ಓಕೆನಾ? ಸೊ ಈ 7 ನ ಬಿಟ್ರೆ ಹಿಂಗೋಯ್ತು, ಹಿಂಗ್ ಡಿಲೀಟ್ ಆಯ್ತು. 8102 ಬರುತ್ತೆ. ಅದು 8102 ಕರೆಸ್ಪಾಂಡಿಂಗ್ ಕಾಲಮ್ ಅಂಡ್ ಕರೆಸ್ಪಾಂಡಿಂಗ್ ರೋ ಡಿಲೀಟ್ ಮಾಡ್ಬೇಕು. ಓಕೆನಾ? ಸೊ ವಿಚ್ ಇಸ್ ಈಕ್ವಲ್ ಟು ಏನಾಗ್ತಿದೆ? 16 ಮೈನಸ್ 0 ವಿಚ್ ಇಸ್ ಈಕ್ವಲ್ ಟು ವಾಟ್? 16 ಬರುತ್ತೆ. ಈಗ ನನ್ಗೆ ಇಫ್ ಯು ವಾಂಟ್ ಕೋಫ್ಯಾಕ್ಟರ್ ಆಫ್ 7 ಪೊಸಿಷನ್ ನೋಡ್ಕೋಬೇಕು. 7 ಅಂದ್ರೆ ಎಲ್ಲಿದೆ? ಈ ಪೊಸಿಷನ್ ಸಿಂಬಲ್ ಏನಿದೆ ಅಲ್ಲಿ? ಪ್ಲಸ್. ಸೊ ಬಂದ್ರೆ ಆನ್ಸರ್ಗೆ ಪ್ಲಸ್ ನ ಮಲ್ಟಿಪ್ಲೈ ಮಾಡಿ, ಪ್ಲಸ್ 16 ಆಗುತ್ತೆ.
ಈಗ ಇನ್ನೊಂದು ಹೇಳ್ತೀನಿ ನೋಡಿ. ಕೋಫ್ಯಾಕ್ಟರ್ ಆಫ್ 2 ಕಂಡಿಡಿರಿ. ಸಾರಿ, ಮೈನರ್ ಆಫ್ 2. 8309. -1 2 ಅಂತ 7 ಅಂದ್ರೆ Minus 1 ಕರೆಸ್ಪಾಂಡಿಂಗ್ ಕಾಲಮ್ ಕರೆಸ್ಪಾಂಡಿಂಗ್ ರೋ ಡಿಲೀಟ್ ಆಗ್ಬೇಕು. ಓಕೆನಾ? -1 7 7 8 3 8 3 ಬರುತ್ತೆ. ಇದು ಅರ್ಥದಲ್ವಾ? ಸೊ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ಪ್ರೆಷನ್ ಮಾಡಿ -1 ಇಂಟು 3 -3 ಮೈನಸ್ 56 -3 -56 ಎರಡು ಮೈನಸ್ ನೋಡಪ್ಪ, ಅರ್ಥ ಮಾಡ್ಕೊ. ಇಲ್ಲಿಲ್ಲ ಕಲ್ಸ್ಕೊಂತ ಹೋಗು. ಎರಡು ಮೈನಸ್ ಇದ್ರೆ ಕೂಡ್ಬೇಕು. 56 + 3 minus 59. 59. ಗ್ರೇಟರ್ ಸಿಂಬಲ್ 56 ಇದೆ, ಹಾಗಾಗಿ ಮೈನಸ್ ಆಗುತ್ತೆ. ಈಗ ನನ್ಗೆ ಕೋಫ್ಯಾಕ್ಟರ್ ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು? Sign multiply ಮಾಡ್ಬೇಕು. ಸೈನ್ ಮಲ್ಟಿಪ್ಲೈ ಮಾಡ್ಬೇಕು. ಈಗ ಕೋಫ್ಯಾಕ್ಟರ್ ಅಂತಂದ್ರೆ ಇಲ್ಲಿ ನೋಟ್ 59 ಇದೆ. ಈಗ ಯಾವ್ದಕ್ಕೆ ಕೋಫ್ಯಾಕ್ಟರ್? 2ಗೆ ಸಿಂಬಲ್ ಏನಿದೆ ಇಲ್ಲಿ? Minus. ಮೈನಸ್ ಇದೆ. ಅಂದ್ರೆ ಆ ಮೈನಸ್ ನ ಮಲ್ಟಿಪ್ಲೈ ಮಾಡ್ಬೇಕು ಬಂದಿರೋ ಆನ್ಸರ್ಗೆ. -59. ಅವಾಗ ಟೋಟಲ್ ಆನ್ಸರ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? Plus ಪ್ಲಸ್ 59. 59 ಆಗುತ್ತೆ. ಅದೇ ತರ ಯಾವುದೇ ಎಲಿಮೆಂಟ್ಗೆ ಕೋಫ್ಯಾಕ್ಟರ್ ನ ಕಂಡುಹಿಡಿತೀರ ತಾನೆ? ಈಗ ಕೇಳ್ತಾನೆ ಕ್ವಶನ್ ನ, ಯಾವ್ದೋ ಒಂದು ಮೆಟ್ರಿಕ್ಸ್ ಕೊಟ್ಬಿಟ್ಟು ಯಾವ್ದೋ ಒಂದು ಎಲಿಮೆಂಟ್ ಗೆ ಕೋಫ್ಯಾಕ್ಟರ್ ಏನಾಗುತ್ತೆ ಅಂತ ಕೇಳ್ತಾನೆ, ನೀವ್ ಪಟ್ ಅಂತ ಹೇಳ್ಬೇಕು. ಓಕೆನಾ? ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ, ನೀವ್ ಆನ್ಸರ್ ಹೇಳ್ಬೇಕು. ಈಗ 1ಗೆ ಆನ್ಸರ್ ಹೇಳಿ. 1ಗೆ ಕೋಫ್ಯಾಕ್ಟರ್ 1ಗೆ ಹೇಳಿ, ಹೆಂಗ್ ಬರ್ತೀರಾ? -1 -1709. -1 7 709. Very good. So which is equal to -9 minus Minus 0, which is equal to -9. So what is the cofactor then? Into minus -9. -9. Plus. 1ಗೆ ಸಿಂಬಲ್ ಏನಿದೆ ಇಲ್ಲಿ? Plus. ಪ್ಲಸ್ ಇದೆ. ಸೊ ಪ್ಲಸ್ ಆಫ್ -9, so which is equal to -9. -8. ಸೊ ಈಗ ಒಂದನ್ನ ಅರ್ಥ ಮಾಡ್ಕೋಬೇಕು, ಮೈನರ್ಗೂ ಕೋಫ್ಯಾಕ್ಟರ್ಗೂ ಏನು ಡಿಫರೆನ್ಸ್ ಇಲ್ಲ. ಮೈನರ್ ಏನ್ ಬರುತ್ತೆ ಫಸ್ಟ್ ಮೈನರ್ ಕಂಡು ಹಿಡ್ಕೋಬೇಕು. ಅದಕ್ಕೆ ಸೈನ್ ನ ಮಲ್ಟಿಪ್ಲೈ ಮಾಡಬೇಕು. ಪ್ರಾಪರ್ ಸೈನ್ ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗುವಂತದೇ ಕೋಫ್ಯಾಕ್ಟರ್. ಅರ್ಥ ಆಯ್ತಲ್ವಾ? ಇಷ್ಟೇ ರಾಜು, ಇನ್ನೇನು ಇಲ್ಲ ಕಣೋ ಅಂತಮ್ಮ. ಓಕೆ, ಈಗ ನಾನ್ ನಿಮ್ಗೆ ಹೋಮ್ ವರ್ಕ್ ಕೊಡ್ತೀನಿ. ಏನಪ್ಪ ಹೋಮ್ ವರ್ಕ್ ಅಂತ ಅಂದ್ರೆ ಕೋಫ್ಯಾಕ್ಟರ್ ಮೆಟ್ರಿಕ್ಸ್ ಕಂಡುಹಿಡಿಯೋದು. ಕೋಫ್ಯಾಕ್ಟರ್ ಮೆಟ್ರಿಕ್ಸ್ ಅಂತ ಅಂದ್ರೆ ಯು ಹ್ಯಾವ್ ಟು ಫೈಂಡ್ ಆಲ್ ದಿ ಕೋಫ್ಯಾಕ್ಟರ್ಸ್ ಆಫ್ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಅಂಡ್ ಪುಟ್ ಇನ್ ಎ ಫಾರ್ಮ್ ಆಫ್ ಎ ಮ್ಯಾಟ್ರಿಕ್ಸ್ ಅಷ್ಟೇ. ಓಕೆನಾ? ಮಾಡೋಣ ಈಗ. ಕ್ವಶನ್, ಇಫ್ ಇದು ಹೋಮ್ ವರ್ಕ್ ಮನೇಲಿ ಮಾಡ್ಬೇಕು. ಇಫ್ ಎ ಇಸ್ ಈಕ್ವಲ್ ಟು 274,103 -1 -7 ನೋಡ್ಕೊಳ್ಳಿ ಇದನ್ನ. -1 -2 0 ಅಂತ ಇದೆ. ನಾನ್ ಕ್ವಶನ್ ಫೈಂಡ್ ದಿ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಕರಿತೀನಿ. ಫೈಂಡ್ ದಿ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಇಲ್ಲೇ ಮಾಡ್ಬಿಡೋಣ, ನೋಡೋಣ, ಬೇಗ ಬೇಗ ಮಾಡಿ ಅಷ್ಟೇ. ಈಗ ಡೈರೆಕ್ಟ್ ಆಗಿ ಬರೆಯೋದು ಹೆಂಗೆ ಅಂತಂದ್ರೆ ವೆರಿ ಸಿಂಪಲ್. ಓಕೆ, ಡೈರೆಕ್ಟ್ ಆಗಿ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ನೇ ಬರೀರಿ ಅಂತಂದ್ರೆ ಈಚ್ ಅಂಡ್ ಸಪ್ರೇಟ್ ಆಗಿ ಕಂಡಿಡ್ಕೊಂಡು ಮಾಡ್ಬೋದು. ಕನ್ವೆನ್ಷನ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಇಲ್ಲಿ ಡೈರೆಕ್ಟ್ ಆಗಿ ಮಾಡೋಣ ಈಗ. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಓಕೆನಾ? ನೋಡಿ ಇಲ್ಲಿ ಪ್ಲಸ್ ಬ್ರಾಕೆಟ್ ಹಾಕೊಳ್ಳಿ. ಕನ್ವೆನ್ಷನ್ ಡೈರೆಕ್ಟ್ ಆಗಿ ಬರಿತಾ ಇದೀನಿ ಇಲ್ಲಿ. ಮೈನಸ್ ಬ್ರಾಕೆಟ್ ಹಾಕೊಳ್ಳಿ, ಪ್ಲಸ್ ಬ್ರಾಕೆಟ್ ಹಾಕೊಳ್ಳಿ, ಮೈನಸ್ ಅಂದ್ರೆ ನಾನು ಡೈರೆಕ್ಟ್ ಆಗಿ ಆನ್ಸರ್ಸ್ ಬರಿತಾ ಇದ್ದೀನಿ, ಇನ್ನೇನು ಮಾಡ್ತಾ ಇಲ್ಲ. First one is 0, sir. ಓಕೆ, ಇದನ್ನ ನೀವು ಡೈರೆಕ್ಟ್ ಆಗಿ ಆನ್ಸರ್ಸ್ ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. 2ಗೆ ನಾನು ಕೋಫ್ಯಾಕ್ಟರ್ಗೆ ಎಲ್ಲ ಮೈನಸ್ ನ ಪ್ಲಸ್ ಮೈನಸ್ ಎಲ್ಲ ಕನ್ವೆನ್ಷನ್ಸ್ ಹಾಕೊಂಡಿದೀನಿ. ಈಗ ಮೈನಸ್ ನ ಕಂಡಿಡಿದು ಈ ಜಾಗದಲ್ಲಿ ಇಡ್ತಾ ಹೋಗ್ಬೇಕಷ್ಟೇ. ಓಕೆ, 2ಗೆ ಏನಾಗುತ್ತಪ್ಪ? ಇದೋಯ್ತು 0 0 ಇಂಟು 0 0 ಮೈನಸ್ -2 ಇಂಟು 3 ಏನಾಗುತ್ತೆ? -6 ಆಗುತ್ತೆ. ಏನಾಗುತ್ತೆ? ಇದು +6.
ಕ್ಲಿಯರ್ ಅಲ್ವಾ? ಅದೇ ತರ -7 ಗೆ ಏನಾಯ್ತದೆ ಈಗ? ಹಿಂಗೋಯ್ತು ಹಿಂಗೋಯ್ತು. ಈಗ 1 into 0 0 0 ಪ್ಲಸ್ 3 ಬರುತ್ತೆ. 3. ಯಾಕೆ ಪ್ಲಸ್? ಮೈನಸ್ ಇಂಟು Minus -1 into into minus 3 into minus 3 plus. ಬರುತ್ತೆ. ಮಿಡಲ್ ಅಲ್ಲಿ ಇದಿದೆ. ಫಾರ್ ದಟ್ ಒನ್ 4 1 2 sir 2. ನಾನು ಬರಿತಾ ಹೋಗ್ತೀನಿ, ಕರೆಕ್ಟ್ ಇದೆಯಾ ಅಂತ ರಾಂಗ್ ಇದೆಯಾ ಅಂತ ನೋಡ್ಕೊಳ್ಳಿ. ಈಗ 1 ಗೆ ಬೇಕಂದ್ರೆ ಇದು ಹೋಯ್ತು ಇದು ಹೋಯ್ತು, ಯಾವ್ದು ಉಳಿದಿದ್ದು? -7 4 -7 -2 0 ಇದು -2 0 -7 into 0 0 0 0. ಪ್ಲಸ್ 8 8 ಇದಕ್ಕೆ 0 ಅಂದ್ರೆ ಇದೋಯ್ತು ಇದೋಯ್ತು. 2 4 -1 0 2 0s are 0 ಪ್ಲಸ್ 4. 4 ನೆಕ್ಸ್ಟ್ 3 ಗೆ, ಈ 3 ಗೆ ಅಂದ್ರೆ ಇದೋಯ್ತು ಇದೋಯ್ತು. ಓಕೆನಾ? ಇನ್ನ 2 -7 -1 -2 -4 -7 ಆಗುತ್ತೆ. ಅಂಡ್ ಫಾರ್ -1 ಫಾರ್ ದಿಸ್ ಒನ್ ಇದೋಯ್ತು ಇದೋಯ್ತು. 7 3 21 ಮೈನಸ್ 0. ಅಂಡ್ ಫಾರ್ -2 ಇದೋಯ್ತು ಹಿಂಗೆ ಹಿಂಗೆ 6 -4. ಅಂಡ್ ಫಾರ್ 0 ಇದೋಯ್ತು ಇದೋಯ್ತು 0 ಪ್ಲಸ್ 7. ಸರ್ 3 2 6 ಅಲ್ವಾ? ಯಾವ್ದು ಲಾಸ್ಟ್ ಇದೋಯ್ತು ಇದೋಯ್ತು. ಸರ್ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆಯಲ್ಲ? ಲಾಸ್ಟ್ 6 -4 ಇದೆಯಲ್ಲ ಅಲ್ಲಿ. ಇದಾ? ಇದಕ್ಕೆ ಇದು ಹೋಯ್ತು ಇದು ಹೋಯ್ತು. 2 3s Sir, correct ಆಗಿದೆ. 6 ಕರೆಕ್ಟ್ ಆಗಿದೆಯಲ್ಲ? -4 1s 4 ಕರೆಕ್ಟ್ ಆಗಿದೆ. ಸೊ ಡೈರೆಕ್ಟ್ ಆಗಿ ನೆಕ್ಸ್ಟ್ ಬರೆಯೋಣ ಈಗ, ವಿಚ್ ಇಸ್ ಈಕ್ವಲ್ ಟು ಪ್ಲಸ್ ಆಫ್ 6 minus of 3 plus of -2 minus of 8 plus of 4 minus of -11 next to plus of -21 minus of 2 plus of 7. The next step what you have to do is very simple. It's just sign multiply ಮಾಡಿ sign ಅಷ್ಟೇ. ಅಂದ್ರೆ +6 ಆಗುತ್ತೆ, -3 -3 -2 -2 -8 -8 -4 +11 -21 +7. ಇದನ್ನ ಕೋಫ್ಯಾಕ್ಟರ್ಸ್ ಅಂತ ಕರೀತಾರೆ. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಇದು correct ಆಗಿದೆ sir. ಗೊತ್ತಿರಬೇಕು. ಓಕೆನಾ? ಈಗ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಗೆ ಮಾಡಿದ್ರೆ ಈಸಿಯಾಗಿ ಹೇಳ್ತೀರಾ. ಎಲ್ಲಾವನ್ನು ಕಂಡಿಡಿದು ಒಂದು ಮೆಟ್ರಿಕ್ಸ್ ಫಾರ್ಮ್ ಅಲ್ಲಿ ಇಟ್ರೆ ಅದನ್ನೇ ನಾವೇನಂತ ಕರಿತೀವಿ? ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಅಷ್ಟೇ ರಾಜು, ಇನ್ನೇನಿಲ್ಲ. ಸಿಂಪಲ್ Okay, sir. ಲಾಜಿಕ್. ಡೈರೆಕ್ಟ್ ಆಗಿ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಹೇಳಿ ನೋಡೋಣ. ಇದಕ್ಕೆ ಟೂ ಕ್ರಾಸ್ಟ್ಗೆ ಡೈರೆಕ್ಟ್ ಆಗಿ ಎಲ್ಲದಕ್ಕೂ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಹೇಳ್ಬಿಡ್ಬೇಕು. ಈಗ ನಮ್ಮ ಹುಡುಗರು ಡೈರೆಕ್ಟ್ ಆಗಿ ಕೋಫ್ಯಾಕ್ಟರ್ಸ್ ಹೊಡಿತಾವ್ರ ಹಾಕೊಂಡು. ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಸೊ ಇದಕ್ಕೆ 3 ಇದಕ್ಕೆ -1 -1 -2 -2 4 which is equal to 3 1 +1 2 +2 +4. Find the -1 cofactors of all the elements. ಡೈರೆಕ್ಟ್ ಆಗಿ ನಮ್ಮ ಹುಡುಗರು ಇದನ್ನ ಹೋಮ್ವರ್ಕ್ ಮಾಡ್ತೀರಾ? Yes sir. yes sir This is for homework. yes sir ಓಕೆನಾ? ಮನೇಲಿ ಮಾಡಿ ಒಬ್ರೇ ಇದ್ದಾಗ. ಓಕೆನಾ? yes sir ಹೋಮ್ವರ್ಕ್ ಹೇಳಿದ್ ನಾನು. ಕನ್ಫ್ಯೂಸ್ ಆಗ್ಬೇಡ್ರಪ್ಪ. ಮ್ಯೂಟ್ ಮಾಡಪ್ಪ. ಅಡ್ಜಾಯಿಂಟ್ ಅಂತ ಬರುತ್ತೆ. ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ಕೇಳಿದ್ರೆ, ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ
let A be a matrix, Cij ಅಂತಂದ್ರೆ cofactor ಆಗಿರ್ಲಿ, then the matrix formed by cofactors is known as the cofactor matrix. We know how to find it. Cofactor matrix ನ ಕಂಡುಹಿಡಿದು ನಮಗೆ ಗೊತ್ತಾಯ್ತು ಈಗ. The transpose of the cofactor matrix is called the adjoint of the matrix. ಏನು cofactor matrix ಬರುತ್ತೆ, ಆ cofactor matrix ನ ಟ್ರಾನ್ಸ್ಪೋಸ್ ಮಾಡಿದಾಗ ಏನ್ ಬರುತ್ತೆ ಅದನ್ನೇ ನಾವು adjoint ಅಂತ ಕರಿತೀವಿ. So for 2 cross 2 matrix, so this is a 2 cross 2 matrix, for this is a 2 cross 2, then adjoint ಕಂಡುಹಿಡಿಯೋದು ಹೆಂಗೆ ಅಂತ ಅಂದ್ರೆ cofactor ಮಾಡಿ ಟ್ರಾನ್ಸ್ಪೋಸ್ ಮಾಡ್ಬೇಕು. In the sense this is the shortcut. ಓಕೆನಾ, ಡೈರೆಕ್ಟ್ ಆಗಿ ನೀವು ಹೇಳ್ಬಹುದು 2 cross 2 ಗೆ adjoint ನ. This only applicable for 2 cross 2 ಇಲ್ಲಿ. ಓಕೆನಾ, ಫಸ್ಟ್ ನೀವ್ ಏನ್ ಮಾಡ್ಬೇಕಂತ ಅಂದ್ರೆ ಈ ಡಯಾಗನಲ್ ಎಲಿಮೆಂಟ್ಸ್ ನ ಏನ್ ಮಾಡ್ಬೇಕಂತ ಅಂದ್ರೆ ಡಯಾಗನಲ್ ಎಲಿಮೆಂಟ್ಸ್ ಏನಿದೆ ಇದನ್ನ ಇಂಟರ್ಚೇಂಜ್ ಮಾಡ್ಬೇಕು. ಓಕೆನಾ, ನೋಡಿ ಈಗ 2 2 ಇಲ್ಲಿದೆ, 1 1 ಇಲ್ಲಿದೆ. ಅಂದ್ರೆ ನಾನು ಈಗ ಏನ್ ಹೇಳಕ್ ಹೊರಟಿದ್ದೀನಿ ಅಂತ ಅಂದ್ರೆ ರಾಜು, ಮೆಟ್ರಿಕ್ಸ್ ಎ ಕೊಟ್ಟಾಗ ಡೈರೆಕ್ಟ್ ಆಗಿ ಅಡ್ಜಾಯಿಂಟ್ ಹೇಳೋದು ಹೆಂಗೆ ಅಂತ. ಅಡ್ಜಾಯಿಂಟ್ ಡೆಫಿನಿಷನ್ ಗೊತ್ತಾಯ್ತು ಈಗ. ವಾಟ್ ಇಸ್ ದ ಡೆಫಿನಿಷನ್ ಆಫ್ ಅಡ್ಜಾಯಿಂಟ್? ಕೋಫ್ಯಾಕ್ಟರ್ ಮೆಟ್ರಿಕ್ಸ್ ನ ಕಂಡುಹಿಡಿದ್ಬಿಟ್ಟು ಅದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಮುಗಿದೋಯ್ತು. ರೋಸ್ ನ ಕಾಲಮ್ ಮಾಡಿ ಕಾಲಮ್ಸ್ ನ ರೋಸ್ ಮಾಡಿದ್ರೆ ಮುಗಿದೋಯ್ತು. ಅದನ್ನೇನೆ 2 ಕ್ರಾಸ್ ನ ಸಿಂಪಲ್ ಆಗಿ ಹೇಳ್ತಿದೀವಿ ಹೆಂಗೆ ಅಂತಂದ್ರೆ, ಒಂದು ಮೆಟ್ರಿಕ್ಸ್ ಕೊಟ್ರೆ ಅಡ್ಜಾಯಿಂಟ್ ಹೇಳೋದು ಹೆಂಗೆ ಅಂತ ಅಂದ್ರೆ ಈ ಡಯಾಗನಲ್ ಎಲಿಮೆಂಟ್ಸ್ ಏನಿದಾವೆ ಅವನ್ನ ಎರಡನ್ನೂ ಇಂಟರ್ಚೇಂಜ್ ಮಾಡ್ಬೇಕು. ಇನ್ನ ಈ 2 ಎಲಿಮೆಂಟ್ ಏನಿದಾವೆ, ಓಕೆನಾ, ಸೊ ಬ್ಯಾಕ್ವರ್ಡ್ ಡಯಾಗನಲ್ಸ್ ಏನಿದೆ ಇವನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಸೈನ್ ಚೇಂಜ್ ಮಾಡ್ಬೇಕು. ಎಲ್ಲಿದಾವ ಅಲ್ಲೇ ಬರಿಬೇಕು, ಸೈನ್ ನ ಮಾತ್ರ ಚೇಂಜ್ ಮಾಡ್ಬೇಕು. ತುಂಬಾ ಇಂಪಾರ್ಟೆಂಟ್, ಇದನ್ನ ಕೇಳ್ತಾನೆ. ಯಾಕಂದ್ರೆ ನಿಮ್ಗೆ 2 ಕ್ರಾಸ್ 2 ನೇ ಜಾಸ್ತಿ ಫೋಕಸ್ ಮಾಡೋದು, ಅವನು 3 ಕ್ರಾಸ್ 3 ಫೋಕಸ್ ಮಾಡಲ್ಲ ನಿಮ್ಗೆ ಫಾರ್ ಡಿಪ್ಲೊಮಾ, ಸ್ಪೆಷಲಿ ಡಿಪ್ಲೊಮಾ ಸ್ಟೂಡೆಂಟ್ಸ್. ಹಂಗಾಗಿ ಯು ಫೋಕಸ್ ಆನ್ ಅಡ್ಜಾಯಿಂಟ್ ಮತ್ತೆ ಇನ್ವರ್ಸ್ ನ 99.99% ನಿಮ್ಗೆ 2 ಕ್ರಾಸ್ 2 ಓರಿಯೆಂಟೆಡ್ ಆಗಿ ಕೊಡ್ತಾನೆ. ಹಂಗಾಗಿ ಯು ಫೋಕಸ್ ಆನ್ 2 ಕ್ರಾಸ್ 2 ಅಷ್ಟೇ. ಓಕೆನಾ, ಸೊ ಯು ಶುಡ್ ನೋ ಏನಂತ ಹೇಳ್ತಾರೆ, 2 ಕ್ರಾಸ್ 2 ನ ಡೈರೆಕ್ಟ್ ಆಗಿ ಹೇಳೋದು ನಿಮ್ಗೆ ಗೊತ್ತಿರ್ಬೇಕು. ನೋಡಿ ಏನ್ ಮಾಡಿದೀನಿ, A12 ಅಲ್ಲೇ ಇದೆ, A12 ಅಲ್ಲೇ ಇದೆ, A21 ಕೂಡ ಅಲ್ಲೇ ಇದೆ, ಮೈನಸ್ ಹಾಕಿದೀನಿ ಎರಡಕ್ಕೂ ಅಷ್ಟೇ. ಓಕೆನಾ, ಸೊ ರಿಮೆಂಬರ್. ಓಕೆನಾ, ಇದೊಂದು ನೆನಪಿರ್ಲಿ. ಡಯಾಗನಲ್ ಎಲಿಮೆಂಟ್ಸ್ ನ ಇಂಟರ್ಚೇಂಜ್ ಮಾಡ್ಬೇಕು, ನಾನ್ ಡಯಾಗನಲ್ ಎಲಿಮೆಂಟ್ಸ್ ನ ಸೈನ್ ಚೇಂಜ್ ಮಾಡ್ಬೇಕಷ್ಟೇ. ಈಗ ನೋಡ್ತಾ ಹೋಗೋಣ. ಈಗ ಅದೇ ಫಾರ್ 3 ಕ್ರಾಸ್ 3 ಏನ್ ಮಾಡ್ಬೇಕು, ಸೊ ಮೆಟ್ರಿಕ್ಸ್ ಕೊಟ್ಟಿರ್ತಾನೆ, ಅಡ್ಜಾಯಿಂಟ್ ಬೇಕಂತ ಅಂದ್ರೆ ಯು ಫೈಂಡ್ ದಿ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಅದನ್ನ ಏನ್ ಮಾಡ್ಬೇಕು, ನೆಕ್ಸ್ಟ್ ನೀನು ಟ್ರಾನ್ಸ್ಪೋಸ್ ಮಾಡ್ಬೇಕು. ಓಲ್ಡ್ ಟಿ ಅಂತ ಇದೆ ನೋಡು, ಅಂದ್ರೆ ಟ್ರಾನ್ಸ್ಪೋಸ್ ಮಾಡು. ಬಂದಿರೋ ಮೆಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನ್ ಬರುತ್ತೆ, ಇದಾಗುತ್ತೆ. ಅರ್ಥ ಆಗಲ್ವಾ? ಈಗ ನೋಡಿ ಏನ್ ಗೊತ್ತಾ, ಅದು ಈಗ ಇದೇ ಮೆಟ್ರಿಕ್ಸ್ ಕೊಟ್ಬಿಟ್ಟು ಫೈಂಡ್ ದಿ ಅಡ್ಜಾಯಿಂಟ್ ಅಂತ ಕೇಳಿದ್ರೆ ವಾಟ್ ಇಸ್ ದ ಆನ್ಸರ್? ಇಲ್ಲಿ ಏನ್ ಬಂದಿರುತ್ತೆ ಇದೇ ಆನ್ಸರ್ ನಾನೇ ಟ್ರಾನ್ಸ್ಪೋಸ್ ಮಾಡೋದಷ್ಟೇ. 6 - 3 - 2 ನ ಹಿಂಗ್ ಬರೆಯೋದು, -8 4 11 ನ ಸೆಕೆಂಡ್ ಕಾಲಮ್ ಅಲ್ಲಿ ಬರೆಯೋದು, ಇದನ್ನ ಈ ಥರ್ಡ್ ರೋ ನಲ್ಲಿ ಇರುತ್ತೆ ಥರ್ಡ್ ಕಾಲಮ್ ಅಲ್ಲಿ ಬರೆಯೋದು. ಟ್ರಾನ್ಸ್ಪೋಸ್ ಮಾಡಿದಾಗ ಬರೋದೇ ಅಡ್ಜಾಯಿಂಟ್. ಅರ್ಧಲ್ವಾ? ಸೊ ಅಡ್ಜಾಯಿಂಟ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ನೀನು ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ನ ಕಂಡುಹಿಡಿಬೇಕು. ಅದಾದ್ಮೇಲೆ ಅದನ್ನ ಟ್ರಾನ್ಸ್ಪೋಸ್ ಮಾಡಿದಾಗ ಬರೋದು ಅಡ್ಜಾಯಿಂಟ್. ಓಕೆನಾ, 2 ಕ್ರಾಸ್ 2 ಗೆ ಡೈರೆಕ್ಟ್ ಆಗಿ ಸಿಂಪಲ್ ಆಗಿ ಹೇಳ್ಕೊಟ್ಟಿದೀವಿ. ಈಗ ಏನು ಸಿಂಪಲ್ ಅಂದ್ರೆ we have given you the definition. ಓಕೆನಾ, ಈಗ ನಾನು ಸ್ವಲ್ಪ ಮೆಟ್ರಿಕ್ಸ್ ನ ಕೊಡ್ತೀನಿ ನಾನು ನಿಮ್ಗೆ. ಇದಕ್ಕೆ ಪ್ರತಿಯೊಂದಕ್ಕೂ ಅಡ್ಜಾಯಿಂಟ್ ಗಳನ್ನ ನೀವು ಹೇಳ್ಬೇಕು. ಓಕೆನಾ, ಯಾಕಂದ್ರೆ ಇದು ಒಂದಕ್ಕೊಂದು ಲಿಂಕ್ ಕಣಪ್ಪ. ಅಡ್ಜಾಯಿಂಟ್ ಬರುತ್ತೆ, ನೆಕ್ಸ್ಟ್ ಇನ್ವರ್ಸ್ ಅಂತ ಬರುತ್ತೆ. ಅಡ್ಜಾಯಿಂಟ್ ಗೊತ್ತಿದ್ರೆ ಇನ್ವರ್ಸ್ ಹೋಗಕ್ಕಾಗುತ್ತೆ. ಹಂಗಾಗಿ ಫೈಂಡ್ ದಿ ಅಡ್ಜಾಯಿಂಟ್ ಆಫ್ ದಿ ಮ್ಯಾಟ್ರಿಕ್ಸ್. ಸೊ ವಿಚ್ ಇಂಪ್ಲೈಸ್ ಆನ್ಸರ್ಸ್ ನ ಬರಿತಾ ಹೋಗೋಣ. ಅಡ್ಜಾಯಿಂಟ್ ಎ is equal to ಇದನ್ನ ಅಡ್ಜಾಯಿಂಟ್ ನ ADJ ಆಫ್ ಎ ಅಂತ ಕರೀತಾರೆ ರಾಜು. ಅಡ್ಜಾಯಿಂಟ್ ಅಂತ, ಅಡ್ಜಸೆಂಟ್ ಅಂತ ಕರೀತೀರ ಸ್ವಲ್ಪ ಜನ. ಅಡ್ಜಸೆಂಟ್ ಅಲ್ಲ, ಅದು ಅಡ್ಜಾಯಿಂಟ್. ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದೀನಿ ನಾನು, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಏನಿದಾವೆ ಅದನ್ನ ಇಂಟರ್ಚೇಂಜ್ ಮಾಡ್ಬೇಕು. ಇಂಟರ್ಚೇಂಜ್, ಇದನ್ನ ಎತ್ತಿಲ್ಲಾಕು, ಇದನ್ನ ಎತ್ತಿಲ್ಲಾಕು. ಅಂದ್ರೆ ಇಲ್ಲಿ -4 ಬರಿ, ಇಲ್ಲಿ 3 ಬರಿ. ಕ್ಲಿಯರ್ ಆಯ್ತಾ? ಇವೆರಡು ಎಲ್ಲಿದಾವೋ ಅಲ್ಲೇ ಇರ್ಲಿ, ಅಲ್ಲೇ ಇರ್ಲಿ. ಸೈನ್ ಮಾತ್ರ ಚೇಂಜ್ ಮಾಡು. ಇಲ್ಲಿ -1 ಇದೆ, +1 ಮಾಡು. +2 ಇದೆ, -2 ಮಾಡು. ಇದೇ ನಮ್ಮ ಅಡ್ಜಾಯಿಂಟ್. ಕ್ಲಿಯರ್ ಅಲ್ವಾ? ಇದಕ್ಕಂಗೆ ಅಡ್ಜಾಯಿಂಟ್ ಹೇಳು. 3 1 3 - 1 3 - 1 + 9 1 +9 3 minus -1 +9 1 1. ಇವೆರಡನ್ನು ಇಂಟರ್ಚೇಂಜ್ ಮಾಡಿದ್ಯಾ, ಇವೆರಡದು ಸೈನ್ ಚೇಂಜ್ ಮಾಡಿದ್ಯಾ ಅಷ್ಟೇ, ಇನ್ನೇನಿಲ್ಲ.
ಸೊ ಇದಕ್ಕೆ ಅಡ್ಜಾಯಿಂಟ್ ಹೇಳಿ. 1 plus 1 plus One 1 plus one. 1 1 1 1 1 1 1 plus 1 Minus 1 one. ಪ್ಲಸ್ ಏನ್ ಹಾಕೋ ಅವಶ್ಯಕತೆ ಇಲ್ಲ. ಓಕೆ, ಅಂಡ್ ಆಲ್ಸೋ ಫಾರ್ ದಿಸ್ 3 3 1 plus 2 plus 1 plus 2 1 plus 1 1 3 ನೋಡು, ಈ 3 ನ ಇಲ್ಲಿ ಬರ್ದೆ, ಈ 1 ಇಲ್ಲಿ ಬರಿಬೇಕು ಅಂದ್ರೆ ಇಲ್ಲಿ 1 ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಸೈನ್ ಚೇಂಜ್ ಮಾಡ್ಬೇಕು ಅಂದ್ರೆ Plus two. -2 ಇರೋದಕ್ಕೆ +2 ಮಾಡು, -1 ಇರೋದಕ್ಕೆ +1 plus 1 ಮಾಡು. plus 1. ಈಗ ಕ್ಲಿಯರ್ ಆಯ್ತಲ್ವಾ? ಯಾವ್ದೇ ಒಂದು 2x2 ಮ್ಯಾಟ್ರಿಕ್ಸ್ ಕೊಟ್ರೆ ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ನೀವು ಅದಕ್ಕೆ ಏನ್ ಹೇಳ್ತೀರಾ? ನೀವು adjoint Adjoint. ಅಡ್ಜಾಯಿಂಟ್ ಹೇಳ್ತೀರಾ, ಅಷ್ಟೇ, ಇನ್ನೇನಿಲ್ಲ. 3x3 ಕೊಟ್ರೆ ಏನ್ ಮಾಡ್ತೀರಾ? 3x3 ಕೊಟ್ರೆ ಫಾರ್ಮಲ್ ಮೆಥಡ್ ಗೊತ್ತಲ್ಲ, ಅದನ್ನ ಹೇಳ್ಬೇಕಾಗುತ್ತೆ ಅಷ್ಟೇ, ಇನ್ನೇನ್ ಮಾಡಕ್ಕಲ್ಲ. 3x3 ಯೂಶಲಿ ಕೊಡಲ್ಲ, ಇಟ್ ವಿಲ್ ಟೇಕ್ ಟೈಮ್ ಬೇಕಾಗುತ್ತಲ್ವಾ? 3x3 ಹಂಗೆ ಹೇಳಕ್ಕಾಗುತ್ತಾ ಡೈರೆಕ್ಟ್ ಆಗಿ? No sir. cofactor ಅದಕ್ಕೆ ಯಾವುದೇ ರೀತಿ ಶಾರ್ಟ್ ಕಟ್ ಇಲ್ಲ. ಅದಕ್ಕೆ ಇನ್ನೂ ಒಂದು ಶಾರ್ಟ್ ಕಟ್ ಇದೆ 3x3ಗೂ ಕೂಡ, ಅದು ಸುಮ್ನೆ ಬರಲ್ಲ. ನಿಮ್ಗೆ ಹೇಳ್ಕೊಟ್ರೆ ಆಮೇಲೆ ಸೈಕ್ ಆಗ್ಬಿಡ್ತೀರ, ತಲೆಗೆ ಹುಳ ಬಿಟ್ಕೊಂಡು ಆಮೇಲೆ ಅದೇನದ ಉಪ್ಪಿ ಫ್ಯಾನಸ್ ಆಗ್ಬಿಡ್ತೀರಲ್ಲ. ಪ್ರಾಪರ್ಟೀಸ್ ಆಫ್ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಒಂದೆರಡು ಮೂರು ಪ್ರಾಪರ್ಟೀಸ್ ಓದ್ಬಿಡೋಣ. ಸೊ ಫಸ್ಟ್ ಪ್ರಾಪರ್ಟಿ ಇಸ್ ದಟ್ ಎ ಇಂಟು ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಎ ಇಂಟು ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಇಂಟು ಐ ಅಂತ ಕೊಟ್ಟಿದ್ದಾನೆ. ಓಕೆನಾ? ಸೊ ವೆರಿ ವೆರಿ ಇಂಪಾರ್ಟೆಂಟ್, ಇವೆರಡು ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಓಕೆನಾ? ಗೊತ್ತಿರ್ಬೇಕು. ಓಕೆ, ಅಂದ್ರೆ ಏನ್ ಹೇಳ್ತಿದ್ದಾನೆ, ಯಾವುದೇ ಒಂದು ಮೆಟ್ರಿಕ್ಸ್ ಎಗೆ ಅದೇ ಮೆಟ್ರಿಕ್ಸ್ ಅಡ್ಜಾಯಿಂಟ್ ನ ನೀನು ಮಲ್ಟಿಪ್ಲೈ ಮಾಡಿದ್ರೆ, ಡಾಟ್ ಇಂಟು ಅಂದ್ರೆ ಇದು ಡಾಟ್ ಅಂದ್ರೆ ಏನು? ಮಲ್ಟಿಪ್ಲಿಕೈ. ಓಕೆನಾ? ಎ ಮೆಟ್ರಿಕ್ಸ್ ಗೆ ಆ ಮೆಟ್ರಿಕ್ಸ್ ಅಡ್ಜಾಯಿಂಟ್ ಏನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ ಅಂತ ಯಾರಾದ್ರೂ ಕೇಳಿದ್ರೆ ನೀನು ಡೈರೆಕ್ಟ್ ಆಗಿ ಹೇಳು, ರಾಜು ಡಿಟರ್ಮಿನೆಂಟ್ ಎ ಕಂಡಿಡಿ, ಅದನ್ನ ಐಗೆ ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಡಿಟರ್ಮಿನೆಂಟ್ ಕಂಡಿಡಿದು ಅದನ್ನ ಐಗೆ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತೆ. ಓಕೆನಾ? ಸೊ ಅದು ಕೆಲಸ ಇರೋದು. ಇನ್ನೊಂದು ನೋಟ್ ಏನಪ್ಪಾ ಅಂದ್ರೆ, ಅಡ್ಜಾಯಿಂಟ್ ಎ ಏನಿರುತ್ತೆ ಅದಕ್ಕೆ ಡಿಟರ್ಮಿನೆಂಟ್ ಕಂಡಿಡಿದ್ರೆ ಆನ್ಸರ್ ಏನ್ ಬರುತ್ತೆ ಅಂತ ಅಂದ್ರೆ ಡಿಟರ್ಮಿನೆಂಟ್ ಎ ಹೋಲ್ ಪವರ್ n-1 ಬರುತ್ತೆ, ವೇರ್ n ಇಸ್ ದ ಆರ್ಡರ್. n ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಗೊತ್ತಿರ್ಬೇಕು. ಓಕೆನಾ? ಒಂದೆರಡು ಎಕ್ಸಾಂಪಲ್ ಮಾಡ್ತೀನಿ ನೋಡಿ, ಯಾವ ತರ ಎಕ್ಸಾಂಪಲ್ ಕೇಳ್ತಾರೆ ಸರ್ ಇಲ್ಲಿ ಅಂತ. ನಿಮ್ಗೆ ಹಿಂಗ್ ಕ್ವಶನ್ ಕೊಡ್ತಾನೆ. ಸೊ ಎ ಇಸ್ ಈಕ್ವಲ್ ಟು 1 2 3 4 ಹಿಂಗ್ ಕೊಟ್ಬಿಟ್ಟು ನಿಮ್ಗೆ ಕ್ವಶನ್ ಹಾಕೊಳ್ತೀನಿ, ಫೈಂಡ್ ಎ ಇಂಟು ಅಡ್ಜಾಯಿಂಟ್ ಎ ಅಂತ ಕ್ವಶನ್ ಕೇಳ್ತೀನಿ. ಹೆಂಗ್ ಆನ್ಸರ್ ಮಾಡ್ತೀರಾ? ವಾಟ್ ವಿಲ್ ಬಿ ಯುವರ್ ಆನ್ಸರ್? ಫಸ್ಟ್ ಹೆಂಗ್ ಕಂಡಿಡ್ಬೇಕು ನೀವು? ಇದಕ್ಕೆ ಎ ಕೊಟ್ಟಿದ್ದಾನೆ, ಅದಕ್ಕೆ ಅಡ್ಜಾಯಿಂಟ್ ಕಂಡಿಡಿಬೇಕು. ಅವೆರಡು ಕಂಡಿಡಿದ್ರೆ ಏನ್ ಮಾಡ್ಬೇಕು? ಮಲ್ಟಿಪ್ಲಿಕೇಶನ್ ಮಾಡಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಅದೆಲ್ಲ ಮಾಡಕ್ ಲೇಟ್ ಆಗುತ್ತಲ್ವಾ? ಸರ್ ಎ ಅಡ್ಜಾಯಿಂಟೇ ಕಂಡಿಡಿದು ಆ ಏನ ಅಡ್ಜಾಯಿಂಟಾಗಿ ಮಲ್ಟಿಪ್ಲೈ ಮಾಡಿ, ಆ ಮಲ್ಟಿಪ್ಲೈ ಮಾಡೋ ಟೈಮ್ ನಲ್ಲಿ ಹೊಗೆ ಆಡಿಸ್ಕೊಂಡು ಅವೆಲ್ಲ ಯಾಕೆ ಬೇಕು? ಅದಕ್ಕೆ ನಮ್ಮ ಅಣ್ಣ ರಿಸಲ್ಟ್ ಹೇಳ್ತಿದ್ದಾನೆ, ನೀನ್ ಅಷ್ಟೆಲ್ಲ ಮಾಡ್ಬೇಡ, ಡಿಟರ್ಮಿನೆಂಟ್ ಕಂಡಿಡಿ. ಯು ಜಸ್ಟ್ ಫೈಂಡ್ ದ ಡಿಟರ್ಮಿನೆಂಟ್. ವಾಟ್ ಇಸ್ ದ ಡಿಟರ್ಮಿನೆಂಟ್? 4 minus 6 which is equal to what? 1 4 is 4 minus 3 2 is 6. ಡಿಟರ್ಮಿನೆಂಟ್ -2 ಬಂತು. ಆ -2 ನ ಏನಕ್ಕೆ ಮಲ್ಟಿಪ್ಲೈ ಮಾಡು? ಐಗೆ ಮಲ್ಟಿಪ್ಲೈ ಮಾಡ್ಬೇಕಂತೆ. ಅಂದ್ರೆ ವಿ ನೋ ದಟ್ ಎ ಇಂಟು ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? ಡಿಟರ್ಮಿನೆಂಟ್ ಎ ಇಂಟು ಐ ಇಸ್ ಈಕ್ವಲ್ ಟು ವಾಟ್ ಇಸ್ ದ ಡಿಟರ್ಮಿನೆಂಟ್? -2. ಐ ಅಂದ್ರೆ ಗೊತ್ತಲ್ವಾ? 1 0 0 1 ಅಂತ. ಈಗ ಮಲ್ಟಿಪ್ಲೈ ಮಾಡು, ಆನ್ಸರ್ ಏನ್ ಬರುತ್ತೆ? -2 0 0 -2. ಅದೇ ನಿಮ್ಮ ಆನ್ಸರ್. ನೀವು ಫಾರ್ಮಲ್ ಮೆಥಡ್ ಅಲ್ಲಿ ಮಾಡಿ ನೋಡಿ. ಓಕೆನಾ? ನಿಮ್ಗೆ ಇದೇ ಆನ್ಸರ್ ಬರುತ್ತೆ. ಎ ಮತ್ತೆ ಅಡ್ಜಾಯಿಂಟ್ ಏನ ಮಲ್ಟಿಪ್ಲೈ ಮಾಡಿ ನೋಡಿದ್ರೆ ನಿಮ್ಗೆ ಇದೇ ಆನ್ಸರ್ ಬರುತ್ತೆ 100ಕ್ಕೆ 100. ನಾನು ಹೇಳಿದ ಗೊತ್ತಾಯ್ತಲ್ವಾ? ಅವನೇನಾದ್ರೂ ಎ ಇಂಟು ಅಡ್ಜಾಯಿಂಟ್ ಎ ಕೊಟ್ಟ ಅಂದ್ರೆ ಎಕ್ಸಾಮ್ ನಲ್ಲಿ ಇಷ್ಟು ಕೂಡ ಮಾಡಬಾರ್ದು. ಸಿಂಗಲ್ ಕ್ಲಿಕ್ ಡಿಟರ್ಮಿನೆಂಟ್ ಕಂಡು ಹಿಡಿದ್ಬಿಟ್ಟು ಡಯಾಗನಲ್ ಎಲಿಮೆಂಟ್ಸ್ಗೆ ಇಡೋದು. ಕ್ಲಿಯರ್ ಅಲ್ವಾ? ಈಗ ನನ್ನ ಪ್ರಶ್ನೆ ನಿಮಗೆ, ಓಕೆನಾ, ಇದು ಎಂತ ಮ್ಯಾಟ್ರಿಕ್ಸ್? ವಿಚ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ಇಸ್ ದಿಸ್? ಆನ್ಸರ್ ಬಂದಿದೆಯಲ್ಲ, ಅದೆಂತ ಮ್ಯಾಟ್ರಿಕ್ಸ್? ಸ್ಕೇಲರ್ ಮ್ಯಾಟ್ರಿಕ್ಸ್.
ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಒಂದನ್ನ ಅರ್ಥ ಮಾಡ್ಕೋ, ಎ ಮತ್ತೆ ಅಡ್ಜಾಯಿಂಟ್ ಏನ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಿನಗೆ ಬರೋ ಅಂತದ್ದು ಎಂತ ಮ್ಯಾಟ್ರಿಕ್ಸ್ ಅಂತ ಯಾರಾದ್ರೂ ಕೇಳಿದ್ರೆ ನೀನ್ ಹೇಳ್ಬೇಕು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ. ಸ್ಕೇಲಾರ್ ಮ್ಯಾಟ್ರಿಕ್ಸೇ ಬರುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಡೈರೆಕ್ಟ್ ಆಗಿ ಅಂದ್ರೆ ಡಯಾಗನಲ್ ಎಲಿಮೆಂಟ್ಸ್ ಡಿಟರ್ಮಿನೆಂಟ್ ಹಾಕಿ ಇಡೋದು ಅಷ್ಟೇ ಕಂಡ್ರು. ಡಯಾಗನಲ್ ಜಾಗದಲ್ಲಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಿದೆ ಅದನ್ನ ಹಾಕಿ ಇಡೋದಷ್ಟೇ. ಯಾಕಂದ್ರೆ ನಿಮ್ಗೆ ಇಲ್ಲಿ ಆನ್ಸರ್ ಥಿಯರಂ ಪ್ರಾಪರ್ಟಿ ಇರೋದು ಡಿಟರ್ಮಿನೆಂಟ್ ಎ ಇಂಟು ಐ ಅಲ್ವಾ. ಡಯಾಗನಲ್ ಎಲಿಮೆಂಟ್ಸ್ ಗೆಲ್ಲ 1 1 ಇರುತ್ತಲ್ವಾ, ಈ 1 1 ಇರೋ ಜಾಗದಲ್ಲೆಲ್ಲ ಡಿಟರ್ಮಿನೆಂಟ್ ಬಂದು ಕೂತ್ಕೊಳ್ಳುತ್ತೆ. ಅರ್ಥ ಆಯ್ತೇನೋ? ಎಸ್ ಸರ್. ಇದೇ ಇದಕ್ಕೆ ಇನ್ನೊಂದು ಕ್ವಶನ್ ಕೇಳಿದ್ರೆ ಹೆಂಗೆ? ಅಂಡ್ ಫೈಂಡ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಕಂಡಿಡಿ ಅಂತ ಕೇಳಿದ್ರೆ ಅದಕ್ಕಷ್ಟೇ ಫಾರ್ಮುಲಾ ಪ್ರಾಪರ್ಟಿ ಯೂಸ್ ಮಾಡ ಅಷ್ಟೇ. ನೀನ್ ಏನ್ ಜಾಸ್ತಿ ವರಿ ಮಾಡೋ ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ ಎ ಕಂಡಿಡ್ ಕೊಟ್ಟಿದ್ದಾನೆ, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಅಂದ್ರೆ ನಮ್ಮ ಹುಡುಗರು ಏನ್ ಮಾಡ್ತಾರೆ, ಅಡ್ಜಾಯಿಂಟ್ ಫಸ್ಟ್ ಕಂಡಿಡ್ತಾರೆ, ಅಡ್ಜಾಯಿಂಟ್ ಕಂಡಿಡ್ಕೊಂಡು ಅದಕ್ಕೆ ಡಿಟರ್ಮಿನೆಂಟ್ ಆಗ್ತಾರೆ. ಅವೆಲ್ಲ ಬೇಡ, ಪ್ರಾಪರ್ಟಿ ಯೂಸ್ ಮಾಡು. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಗೆ ಫಾರ್ಮುಲಾ ಏನು? ಮುಲ್ಲಂಗಿ ತಿಂತಾನಪ್ಪ. ಮೂಲಂಗಿ ಗ್ಯಾಸ್ಟ್ರಿಕ್ ಆಯ್ತೆ, ಮೂಲಂಗಿ ತಿಂತಾನೆ, ಇನ್ನೇನ್ ಅನ್ಕೋತೆ ಅಪ್ಪ. ಓಕೆ, ಡಿಟರ್ಮಿನೆಂಟ್ ಆಫ್ adjoint A is equal to what? Determinant A whole power n minus 1. ಬಿಡಪ್ಪ, ಡಿಟರ್ಮಿನೆಂಟ್ A ಬಂದಿದೆ. what is the determinant here? -2 whole power. n ಅಂದ್ರೆ ಏನಂತ ಹೇಳಿದೀನಿ? ಆರ್ಡರ್. ಈ ಮ್ಯಾಟ್ರಿಕ್ಸ್ ಆರ್ಡರ್ ಎಷ್ಟು? 2 ಕ್ರಾಸ್ ಅಂದ್ರೆ 2 ಅಂದ್ರೆ 2 minus 1 ಆಗುತ್ತೆ. -2 whole power, 2 minus 1 is 1. So the answer is -2. 2 ಸರ್. ಆಡ್ ನಂಬರ್ ಇದ್ರೆ ಮೈನಸ್ ಬರುತ್ತೆ, ಅಲ್ಲಿ ಪವರ್ ಈವನ್ ನಂಬರ್ ಇದ್ರೆ ಪ್ಲಸ್ ಬರುತ್ತೆ. ಸೊ ಇಷ್ಟು ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸರ್ ಬಿಡಪ್ಪ, ಮ್ಯೂಟ್ ಮಾಡು. ಮಾಡಪ್ಪ, ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ನಾವು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಹೋಗೋಣ. ಮ್ಯೂಟ್ ಮಾಡಲ್ಲ, ಮ್ಯೂಟ್ ಮಾಡಿ. ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಇಫ್ ಎ ಇಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ನಾನು ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ. ಓಕೆನಾ? ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಓಕೆ, ಇಫ್ ಎ ಇಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಮ್ಯೂಟ್ ಮಾಡ್ರಲ್ಲ, ಅದೇನ್ ಒಬ್ಬರು ಇದ್ದಾಗ ಆನ್ ಮಾಡ್ಕೊಳ್ಳಿ. ಗಾಯತ್ರಿ ಮೇಡಮ್, ಪ್ಲೀಸ್ ಮೇಡಮ್. Inverse of a matrix. If A is a non-singular matrix, of order n, then there exists a non-singular matrix B of order n such that AB is equal to BA is equal to I. ಓಕೆನಾ? ಈ ತರ ಏನಾದ್ರು ಕೇಸ್ ಇದ್ರೆ, ಎರಡು ಮೆಟ್ರಿಕ್ಸ್ ಇರ್ತವೆ, ಎ ಮತ್ತೆ ಬಿ ಅಂತ ಎರಡು ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಈಗ ಯಾಕೆ ಸರ್ ನಾನ್ ಸಿಂಗುಲರ್ ಅಂತ ಹೇಳಿದ್ರು? ನಾನ್ ಸಿಂಗುಲರ್ ಅಂದ್ರೆ ಅಂತ ಹೇಳಿದೀನಿ ನಾನು ನಿಮ್ಗೆ. It is not equal to 0. Determinant should not be equal to 0. Determinant not equal to 0 ಇರೋದನ್ನ ನಾನ್ ಸಿಂಗುಲರ್ ಅಂತ ಕರಿತೀವಿ. ಓಕೆನಾ? ಸೊ ಇಫ್ ದಟ್ ಈಸ್ ದ ಕೇಸ್, ಓಕೆ, ಅವಾಗ ಏನ್ ಮಾಡ್ತೀವಪ್ಪ ಅಂತ ಅಂದ್ರೆ ನಾವು ಏನಾದ್ರು ಹೇಳಿದೆ ಮರ್ತೋಯ್ತು ನನಗೆ. ಎ ಬಿ ಎರಡು ಟೂ ನಾನ್ ಸಿಂಗುಲರ್ ಅಂದ್ರೆ ಡಿಟರ್ಮಿನೆಂಟ್ ಈಕ್ವಲ್ ಟು 0 ಬರಬಾರ್ದು. ಯಾಕೆ ಬರಬಾರ್ದು ಅಂತ ಆಮೇಲೆ ಹೇಳ್ತೀನಿ ನಾನು. ಓಕೆನಾ? ಅಂತ ಮೆಟ್ರಿಕ್ಸ್ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ನೀವ್ ಕೇಳ್ಬೇಕೀಗ, ಇನ್ವರ್ಸ್ ಎಲ್ಲಾ ಮೆಟ್ರಿಕ್ಸ್ ಎಕ್ಸಿಸ್ಟ್ ಆಗುತ್ತೆ ಸರ್ ಅಂತ ಅಂದ್ರೆ ನೋ. ಎಲ್ಲಾ ಮೆಟ್ರಿಕ್ಸ್ಗೂ ಇನ್ವರ್ಸ್ ಇರೋದಿಲ್ಲ. ಒಂದು ಯಾವ ಮೆಟ್ರಿಕ್ಸ್ ಇರಲ್ಲ ಸರ್, ಯಾವ ಮೆಟ್ರಿಕ್ಸ್ ಇರುತ್ತೆ ಸರ್ ಅಂತ ಅಂದ್ರೆ
ಯಾವ ಮೆಟ್ರಿಸಸ್ ಗಳು ನಾನ್ ಸಿಂಗುಲರ್ ಮೆಟ್ರಿಕ್ಸ್ ಗಳು ಅವಕ್ಕೆ ಇನ್ವರ್ಸ್ ಇರುತ್ತೆ, ಯಾವ ಮೆಟ್ರಿಸಸ್ ಗಳು ಸಿಂಗುಲರ್ ಮೆಟ್ರಿಸಸ್ ಗಳಾಗಿರ್ತವೆ ಅವಕ್ಕೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ ಅಂತ ಹೇಳ್ಬೇಕು. ಆಯ್ತಲ್ವಾ? ಈಗ ಎರಡು ಮೆಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದಾಗ ಎ ಬಿ ನಾದ್ರೂ ಮಾಡು ಬಿ ಏನಾದ್ರೂ ಮಾಡು ಐಡೆಂಟಿಟಿ ಏನಾದ್ರೂ ಬಂತು ಅಂತ ಅಂದ್ರೆ ನಾವು ಎ ಅಂಡ್ ಬಿ ಆರ್ ಇನ್ವರ್ಸಸ್ ಟು ಈಚ್ ಅದರ್ ಅಂತ ಕರಿತೀವಿ. ಇನ್ವರ್ಸ್ ನ ವೆರಿಫೈ ಮಾಡೋದ್ ಹೆಂಗೆ ಅಂತ ಅಂದ್ರೆ ಅವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಐ ಬರ್ಬೇಕು, ಆನ್ಸರ್ ಐಡೆಂಟಿಟಿ ಬರ್ಬೇಕು. ಸೊ ಹಿಯರ್ ಬಿ ಇಸ್ ಸೆಟ್ ಟು ಬಿ ದ ಇನ್ವರ್ಸ್ ಆಫ್ ಎ ಅಂಡ್ ಎ ಇಸ್ ಆಲ್ಸೋ ಸೆಟ್ ಟು ಬಿ ದ ಇನ್ವರ್ಸ್ ಆಫ್ ಬಿ ಅಂತ ಹೇಳ್ತೀವಿ. ಓಕೆನಾ? ಸೊ ಅಂಡ್ ಡಿನೋಟೆಡ್ ಬೈ ಎ ಇನ್ವರ್ಸ್. ಅವಾಗ ಇಲ್ಲಿ ಬಿ ಅಂತಂದ್ರೆ ಬಿ ಇಸ್ ದ ಇನ್ವರ್ಸ್ ಆಫ್ ಎ ಅಲ್ವಾ, ಹಂಗಾಗಿ ಇದನ್ನ ಎ ಇನ್ವರ್ಸ್ ಅಂತ ಹಾಕ್ಬೋದು. ಅಂದ್ರೆ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಎ ಇಸ್ ಈಕ್ವಲ್ ಟು ಐ ಅಂತ ಬರೀತೀವಿ ಅಷ್ಟೇ. ಅಂದ್ರೆ ಇಫ್ ಯು ಮಲ್ಟಿಪ್ಲೈ ಎನಿ ಮ್ಯಾಟ್ರಿಕ್ಸ್ ವಿತ್ ಇಟ್ಸ್ ಇನ್ವರ್ಸ್ ನಿಮ್ಗೆ ಆನ್ಸರ್ ಐ ಬರುತ್ತೆ, ಇನ್ವರ್ಸ್ ಇಂಟು ದಟ್ ಮ್ಯಾಟ್ರಿಕ್ಸ್ ಐ ಬರುತ್ತೆ. ಇದು ಒಂದು ಲಾಜಿಕ್. ಯಾವುದೇ ಒಂದು ಮೆಟ್ರಿಕ್ಸ್ ನ ಅದರ ಇನ್ವರ್ಸ್ ಜೊತೆ ನೀನು ಮಲ್ಟಿಪ್ಲೈ ಮಾಡಿದ್ರೆ ನಿನಗೆ ಆನ್ಸರ್ ಐಡೆಂಟಿಟಿ ಬರುತ್ತೆ, ನಿನಗೆ ಗೊತ್ತಿರಬೇಕು. ಓಕೆ, ನೆನ್ಪಿಟ್ಕೋ, ತುಂಬಾ ಇಂಪಾರ್ಟೆಂಟ್. ಏನ್ ಹೇಳ್ತೆ ಸರ್ ಇದು? ಏನು ಹೇಳ್ತಾ ಇಲ್ಲ. ಇದು ಯಾವುದೋ ಒಂದು ಮೆಟ್ರಿಕ್ಸ್ ನ ಅದ್ರದ್ದು ಇನ್ವರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? ಐಡೆಂಟಿಟಿ ಬರುತ್ತೆ ಸರ್ ಅಂತ ಹೇಳ್ಬೇಕು. ಯಾವ್ದನ ಮ್ಯಾಟ್ರಿಕ್ಸ್ ಆಗಿರ್ಲಿ, ಯು ಟೇಕ್ ಎನಿ ಮ್ಯಾಟ್ರಿಕ್ಸ್. ಓಕೆನಾ? ಅಂದ್ರೆ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಇನ್ವರ್ಸ್ ಎಕ್ಸಿಸ್ಟ್ ಆಗುವಂತ ಮ್ಯಾಟ್ರಿಕ್ಸ್ ಅಂತಂದ್ರೆ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಯು ಟೇಕ್ ಎನಿ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್, ಅದ್ರ ಇನ್ವರ್ಸ್ ಜೊತೆ ನೀನ್ ಮಲ್ಟಿಪ್ಲೈ ಮಾಡಿದ್ಯಾ ಅಂತ ಅಂದ್ರೆ ಆನ್ಸರ್ ಐ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ದ ಇನ್ವರ್ಸ್ ಆಫ್ ಗಿವನ್ ಬೈ ಇನ್ವರ್ಸ್ ಫಾರ್ಮುಲಾ ಬಂದ್ಬಿಟ್ಟು ಇದು ಬರುತ್ತೆ. ಇದು ಹೆಂಗ್ ಬಂತು ಅಂತ ಬೇಡ, ಹೇಳ್ಕೊಡಿ ಅಂದ್ರೆ ಹೇಳ್ಕೊಡ್ತೀನಿ, ಅದೆಲ್ಲ ಏನ್ ಬೇಡ ಅಂತ ಅನ್ಕೊಂತೀನಿ. ದಿಸ್ ಇಸ್ ದ ಫಾರ್ಮುಲಾ. ವಾಟ್ ಇಸ್ ದ ಫಾರ್ಮುಲಾ? ಎ ಇನ್ವರ್ಸ್ ಕಂಡಿದ್ದಕ್ಕೆ ಇದು ಫಾರ್ಮುಲಾ ಭಯಂಕರ ಇಂಪಾರ್ಟೆಂಟ್ ಅಂತ ಹಾಕೋದು. ಭಯಂಕರ ಇಂಪಾರ್ಟೆಂಟ್. ಓಕೆ, ಅತಿ ಭಯಂಕರ ಅಂತ ಬೇಕಾದ್ರೂ ಬರ್ಕೋಬಹುದು ತುಂಬಾ. ಸೊ ಎ ಇನ್ವರ್ಸ್ ಗೆ ಫಾರ್ಮುಲಾ ಬಂದ್ಬಿಟ್ಟು ನೆನ್ಪಿಟ್ಕೋ ರಾಜು, 1 by ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. ದಿಸ್ ಇಸ್ ದ ಫಾರ್ಮುಲಾ. ಓಕೆನಾ? ಅಂದ್ರೆ ಅಡ್ಜಾಯಿಂಟ್ ಯು ನೋ ಹೌ ಟು ಫೈಂಡ್. ಈಗ ಇನ್ವರ್ಸ್ ನ ನೀವು ಅವರು 3x3 ಕೊಡಲ್ಲ, ಯೂಶಲಿ 99% ಕೊಡಲ್ಲ, 2x2 ಕೊಡ್ತಾನೆ. ಯು ನೋ ಹೌ ಟು ಫೈಂಡ್ ಅಡ್ಜಾಯಿಂಟ್ ಎ 2x2? ಸಿಂಪಲ್, ಡೈರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದೀನಿ, ಶಾರ್ಟ್ ಕಟ್. ಇಂಟರ್ಚೇಂಜ್ ಮಾಡೋದು, ಸೈನ್ ಚೇಂಜ್ ಮಾಡೋದು, ಆ ತರ. ಡಿಟರ್ಮಿನೆಂಟ್ ಕಂಡಿಡಿಯೋದು, ಅದನ್ನ ಡಿವೈಡ್ ಮಾಡೋದಷ್ಟೇ. ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಆಫ್ ಅಡ್ಜಾಯಿಂಟ್ ಡಿಟರ್ಮಿನೆಂಟ್ ನ ಡಿವೈಡ್ ಮಾಡ್ತಾ ಹೋದಾಗ ಆನ್ಸರ್ ಸಿಗುತ್ತೆ ಅಷ್ಟೇ. ವೆರಿ ಸಿಂಪಲ್. ಓಕೆನಾ? ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು, ಅರ್ಥ ಮಾಡ್. ಪೂರ್ತಿ ಎಷ್ಟು ಜನ ಇದೆ ಸ್ವಲ್ಪ ನೋಡ್ಕೊಟ್ರಪ್ಪ. ಓಕೆ, ಇಷ್ಟು ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಬಂದ್ಬಿಟ್ಟು ಒಂದೆರಡು ಪ್ರಾಪರ್ಟೀಸ್ ಇದಾವೆ. ಮ್ಯೂಟ್ ಮಾಡ್ರೋ, ಪದೇ ಪದೇ ನನ್ನಲ್ಲಿ ಕ್ಯಾಮ್ರಾ ಹತ್ರ ಬಂದು ಇದು ಮಾಡಕ್ಕಾಗಲ್ಲ. ಓಕೆ, ಸೊ ದೇರ್ ಆರ್ ಸಮ್ ಪ್ರಾಪರ್ಟೀಸ್. ಕ್ಯಾಮ್ರಾ ಬೇರೆ ಸರ್ ಕರೆಕ್ಟ್ ಆಗಿದೆ ಸರ್. ಮಾಡ್ತೀನಿ ಇನ್ನೂ ಚೂರು ಕರೆಕ್ಟ್ ಆಗಿ ಮಾಡಿ. ಬರ್ತಾ ಇಲ್ಲ ಇವತ್ತಿನ ಮಟ್ಟಿಗೆ, ಅಡ್ಜಸ್ಟ್ ಮಾಡ್ಕೊಂಡಿರೋ. ಮೊಮೆಂಟ್ ಮಾಡ್ಕೊಡ್ತೀನಿ ಸ್ವಲ್ಪ. ಇರ್ಲಿ ಬಿಡು, ಕಾಣಿಸ್ಕೊಂಡ್ರೆ ಸಾಕು. ಓಕೆ, ಪ್ರಾಪರ್ಟೀಸ್ ನೋಡ್ತಾ ಹೋಗೋಣ. ಪ್ರಾಪರ್ಟೀಸ್ ಆಫ್ ಇನ್ವರ್ಸ್. ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಅಂತ ಅಂದ್ರೆ ಇನ್ವರ್ಸ್ ಏನ್ ಪ್ರಾಪರ್ಟಿ? ಒಂದ್ 4 ಪ್ರಾಪರ್ಟಿ ಇದಾವೆ, ಸುಮ್ಮನೆ ನೆನ್ಪಿಟ್ಕೊಳ್ಳಿ. ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಇಫ್ ಎಕ್ಸಿಸ್ಟ್ ಈಸ್ ಆಲ್ವೇಸ್ ಯೂನಿಕ್ ಅಂತ ಹೇಳ್ತಾನೆ. ಏನ್ ಸರ್ ಇದ್ರ ಮೀನಿಂಗ್ ಅಂತ ಅಂದ್ರೆ, ನೋಡು, ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಇಫ್ ಎಕ್ಸಿಸ್ಟ್ ಅಂತ ಹೇಳ್ತೇನೆ. ಹಂಗ್ ಹೇಳ್ತಿದ್ದೇನೆ ಅಂತ ಅಂದ್ರೆ ನಾನು ಕೇಳೋ ಒಂದು ಕ್ವಶನ್, ಎಲ್ಲಾ ಮೆಟ್ರಿಕ್ಸ್ ಗಳಿಗೂ ಕೂಡ ಇನ್ವರ್ಸ್ ಇರುತ್ತೇನಪ್ಪಾ? ನೀವು ಇಲ್ಲ ಸರ್ ಅನ್ಬೇಕು. ಯಾವ್ಯಾವ ಮೆಟ್ರಿಕ್ಸ್ ಇನ್ವರ್ಸ್ ಇರುತ್ತೆ ಸರ್? ನಾನ್ ಸಿಂಗುಲರ್ ಯಾವ ಇರ್ತಾವ ಅವಕ್ಕೆ ಮಾತ್ರ ಇನ್ವರ್ಸ್. ಅದಕ್ಕೆ ಅವ್ನು ಹೇಳೋದು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಇಫ್ ಎಕ್ಸಿಸ್ಟ್ ಏನಾದ್ರೂ ಆದ್ರೆ ಏನಾಗಿರುತ್ತೆ ಅದು ಅಂತ ಅಂದ್ರೆ ಇಟ್ ಈಸ್ ಆಲ್ವೇಸ್ ಎ ಯೂನಿಕ್ ಅಂತ ಹೇಳುತ್ತೆ. ಯೂನಿಕ್ ಅಂತ ಅಂದ್ರೆ
ಒಂದೇ ಅಂತ. ಯೂನಿಕ್ ಅಂದ್ರೆ ಸಪ್ರೇಟ್, ಒಂದೇ ಇರುತ್ತೆ ಅಂದ್ರೆ ಅದರ ಅರ್ಥ ಒಂದು ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ಗೆ, ಒಂದು ಮೆಟ್ರಿಕ್ಸ್ಗೆ ಒಂದೇ ಇನ್ವರ್ಸ್ ಇರುತ್ತೆ ಇದ್ರೆ, ಒಂದು ಮೆಟ್ರಿಕ್ಸ್ಗೆ ಇನ್ವರ್ಸ್ ಅಂತ ಏನಾದ್ರೂ ಇದ್ರೆ ಅದು ಒಂದೇ ಆಗಿರುತ್ತೆ. ಒಂದು ಮೆಟ್ರಿಕ್ಸ್ಗೆ ಎರಡೆರಡು ಮೂರು ಇನ್ವರ್ಸ್ ಇರಲ್ಲ, ಅದು ಮೀನಿಂಗ್. ಒಂದು ಮೆಟ್ರಿಕ್ಸ್ಗೆ ಎಷ್ಟು ಇನ್ವರ್ಸ್ ಇರ್ತಾವಪ್ಪ? ಒಂದೇ ಇನ್ವರ್ಸ್ ಇರುತ್ತೆ. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಯುನಿಕ್ ಅಂತ ಕರಿತೀವಿ. ಓಕೆನಾ? ಸೊ ನನ್ನಂತರ ಎಷ್ಟು ಜನ ಇದಾರಪ್ಪ ಭೂಮಿ ಮೇಲೆ ಅಂತಂದ್ರೆ ಐ ಆಮ್ ಯುನಿಕ್. ಓಕೆನಾ? ಬಿಕಾಸ್ ಮನ್ಸ ಪ್ರಪಂಚದಲ್ಲಿ ಇಡೀ ಭೂಖಂಡದಲ್ಲಿ ನಾನು ಒಬ್ನೇ ಇರೋದು ನಂತರ. ಓಕೆನಾ? ನಿಂತರನು ಅಷ್ಟೇ, ನೀನ್ ಒಬ್ನೇ ಇರೋದು, ಯಾರು ಇಲ್ಲ. ದಟ್ ಈಸ್ ವೈ ಯು ಆರ್ ಸೋ ಯುನಿಕ್. ಓಕೆನಾ? ಅದಕ್ಕೇನೆ ರೆಸ್ಪೆಕ್ಟ್ ಯುವರ್ ಸೆಲ್ಫ್. ನಿಮ್ ಬಗ್ಗೆ ನಿಮ್ಗೆ ಹೋಪ್ ಇರ್ಲಿ. ಪ್ರಪಂಚದಲ್ಲಿ ನಿಮ್ ತರ ನೀವು ಒಬ್ರೇ ಇರೋದು. ಓಕೆನಾ? ನಿಮ್ ತರ ಇನ್ನೊಬ್ಬರ ಚಾನ್ಸೇ ಇಲ್ಲ. ಸೊ ಎ ಇನ್ವರ್ಸ್ ಎಕ್ಸಿಸ್ಟ್ ಇಫ್ ಅಂಡ್ ಓನ್ಲಿ ಇಫ್ ಎ ಇಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಇದನ್ನ ಆಲ್ರೆಡಿ ಹೇಳಿದ್ದೀನಿ ನಾನು. ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕು ಅಂದ್ರೆ ಆ ಮೆಟ್ರಿಕ್ಸ್ ಎಂತ ಮೆಟ್ರಿಕ್ಸ್ ಆಗಿರ್ಬೇಕು? ನಾನ್ ಸಿಂಗ್ಯುಲರ್ ಆಗಿರ್ಬೇಕು. ನಾನ್ ಸಿಂಗ್ಯುಲರ್ ಅಂದ್ರೆ ಏನು? ಡಿಟರ್ಮಿನೆಂಟ್ ಏನಾಗಿರ್ಬೇಕು? ನಾಟ್ ಈಕ್ವಲ್ ಟು 0 ಬರಬೇಕು. ಯಾಕೆ ಸರ್ ನಾಟ್ ಈಕ್ವಲ್ ಟು 0? ಇವಾಗ್ಲಾದ್ರೂ ಹೇಳಿ ಸರ್ ಪ್ಲೀಸ್ ಸರ್ ಅಂತ ಹೇಳ್ತೀರಾ. ಯಾಕೆ ಅಂತ ಅಂದ್ರೆ ಎ ಇನ್ವರ್ಸ್ ಗೆ ಫಾರ್ಮುಲಾ ಏನಪ್ಪ ಇರೋದು? 1 ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ ತಾನೇ ಫಾರ್ಮುಲಾ ಇರೋದು ಎ ಇನ್ವರ್ಸ್ ಕಂಡಿಡಿಯಲಿಕ್ಕೆ. ಈಗ ಡಿಟರ್ಮಿನೆಂಟ್ ಎ ಅನ್ನೋದು ಎಲ್ಲಿದೆ? ಡಿನಾಮಿನೇಟರ್ ನಲ್ಲಿದೆ. ಡಿಟರ್ಮಿನೆಂಟ್ ಎ ಅನ್ನೋದು ಡಿನಾಮಿನೇಟರ್ ನಲ್ಲಿದೆ. ಅದು ನೆನ್ಪಿಟ್ಕೋ, ಯಾವತ್ತೇ ಆಗ್ಲಿ ಇನ್ ಮ್ಯಾಥಮೆಟಿಕ್ಸ್ ಯುವರ್ ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಡಿನಾಮಿನೇಟರ್ 0 ಆಗ್ಬಾರ್ದು. ಡಿನಾಮಿನೇಟರ್ 0 ಆಗ್ಬಾರ್ದು ಅಂತ ಅಂದ್ರೆ ಡಿಟರ್ಮಿನೆಂಟ್ ಎ ನಾಟ್ ಈಕ್ವಲ್ ಟು 0 ಬರಬೇಕು. ಡಿಟರ್ಮಿನೆಂಟ್ ಎ ನಾಟ್ ಈಕ್ವಲ್ ಟು 0 ಅಂತ ಅಂದ್ರೆ ಅದನ್ನೇ ನಾವು ಹೊಂದಿದ್ದು ನಾನ್ ಸಿಂಗುಲರ್ ಅಂತ ಅಲ್ವಾ? ಇಷ್ಟು ಇದೊಂದು ಪ್ರಾಪರ್ಟಿ. ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ರಿವರ್ಸ್. ಫಸ್ಟ್ ಬಿ ಗೆ ಇನ್ವರ್ಸ್ ಹಾಕೋಬೇಕು, ಇಂಟು ಎ ಗೆ ಇನ್ವರ್ಸ್ ಹಾಕೋಬೇಕು. ಅಂಡ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇಸ್ ನಥಿಂಗ್ ಬಟ್ 1 ಡಿಟರ್ಮಿನೆಂಟ್ ಎ ಅಂತ. ಅಂದ್ರೆ ನಿಮಗೆ ಕ್ವಶನ್ ಕೊಟ್ಬಿಡ್ತಾನೆ, ಒಂದು ಮೆಟ್ರಿಕ್ಸ್ ಕೊಟ್ಬಿಟ್ಟು ಅದ್ರದ್ದು ಇನ್ವರ್ಸ್ ಡಿಟರ್ಮಿನೆಂಟ್ ಏನಾಗುತ್ತೆ ಅಂತ ಕೇಳ್ತಾನೆ. ಅವಾಗ ಇನ್ವರ್ಸ್ ಗಳನ್ನ ಕಂಡುಹಿಡ್ಕೊಂಡು ಮಾಡೋದಲ್ಲ. ಓಕೆನಾ? ಯು ಜಸ್ಟ್ ಫೈಂಡ್ ದ ಡಿಟರ್ಮಿನೆಂಟ್. ಅವಾಗ 1 ಡಿಟರ್ಮಿನೆಂಟ್ ಎ ಮಾಡು ಆನ್ಸರ್. ಓಕೆನಾ? ಹಿಂಗ್ ಕ್ವಶನ್ ಕೇಳ್ತಾನಪ್ಪ ಹಿಂಗೆ. ಫಾರ್ ಎಕ್ಸಾಂಪಲ್, if a is equal to 1 2 3 3 minus 1 ಅಂತ ಇದೆ. if this is the matrix, find, ಹಿಂಗ್ ಕ್ವಶನ್ ಕೊಡ್ತಾನೆ, find determinant of a inverse. ನಮ್ಮ ಹುಡ್ಗ ಏನ್ ಮಾಡ್ತಾನೆ ಶಿಷ್ಯ? ಫಸ್ಟ್ ಏನ್ ಕಂಡಿಡಿತಾನೆ? ಇದಕ್ಕೆ ಇನ್ವರ್ಸ್ ಕಂಡಿಡಿತಾನೆ. ಇನ್ವರ್ಸ್ ಕಂಡಿಡ್ಕೊಂಡು ಬರೋ ಆನ್ಸರ್ಗೆ ಏನ್ ಮಾಡ್ತಾನೆ? ಡಿಟರ್ಮಿನೆಂಟ್ ಆಗ್ತಾನೆ. ಅದು ಲೆಂತಿ ಪ್ರಾಸೆಸ್ ಅಲ್ವಾ? ಮೇಕ್ ಯೂಸ್ ಆಫ್ ದಿ ಪ್ರಾಪರ್ಟಿ. ಏನಿದೆ? ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಗೆ ಫಾರ್ಮುಲಾ ಏನಿದೆ? 1 ಡಿಟರ್ಮಿನೆಂಟ್ ಆಫ್ ಎ. ಅಂದ್ರೆ ಯು ಜಸ್ಟ್ ಫೈಂಡ್ ದ ಡಿಟರ್ಮಿನೆಂಟ್. ವಾಟ್ ಇಸ್ ದ ಡಿಟರ್ಮಿನೆಂಟ್? 1 into -1 is what? -1 -6. Okay, so -7 ಆಗಿದೆ. ಸೊ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಗೆ ಫಾರ್ಮುಲಾ ಏನು? 1 ಡಿಟರ್ಮಿನೆಂಟ್ ಎ which is equal to 1 -7. ಇಷ್ಟೇ ಆನ್ಸರ್. ಸಿ ಮ್ಯಾಥಮೆಟಿಕ್ಸ್ ಅಲ್ಲಿ ನೀವೇನ್ ಕಲಿಬೇಕು ಅಂತ ಅಂದ್ರೆ ಯು ಹ್ಯಾವ್ ಟು ಸಿಂಪ್ಲಿಫೈ ದ ಥಿಂಗ್ಸ್ ನ ನೀವು ಸಿಂಪ್ಲಿಫೈ ಮಾಡೋದನ್ನ ನೀವು ಕಲಿಲೇಬೇಕಾಗುತ್ತೆ. ಯಾಕಂತಂದ್ರೆ ನೀವು ಫಾರ್ಮಲ್ ಮೆಥಡ್ ಅಲ್ಲೇ ಮಾಡ್ಕೊಂಡು ಹೋಗ್ಬಾರ್ದು. ಇದನ್ನ ಹೆಂಗಾದ್ರೂ ಈಸಿ ಮೆಥಡ್ ಏನಾದ್ರು ಇದೆಯಾ ಅಂತ ನೋಡ್ಬೇಕಾಗುತ್ತೆ. ಸೊ ಇದೇ ಕ್ವಶನ್ ಕೊಟ್ಬಿಟ್ಟು ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಕಂಡಿ ಅಂತಾರೆ, ನೀವು ಎ ಇನ್ವರ್ಸ್ ಎಲ್ಲ ಕಂಡಿಡ್ಕೊಂಡು ಅದಕ್ಕೆ ಡಿಟರ್ಮಿನೆಂಟ್ ಮಾಡಕ್ ಹೋಗುತ್ತಾ? ಲೇಟ್ ಆಗಲ್ವಾ? ಮೇಕ್ ಯೂಸ್ ಆಫ್ ದಿ ಪ್ರಾಪರ್ಟೀಸ್. ಇದು ಏನು ಬೇಕಿಲ್ಲ, ಬಟ್ ಆದ್ರೂ ಕೂಡ ಗೊತ್ತಿರ್ಲಿ. ದ ಇನ್ವರ್ಸ್ ಆಫ್ ಎ ನಾನ್ ಸಿಂಗ್ಯುಲರ್ ಡಯಾಗನಲ್ ಮ್ಯಾಟ್ರಿಕ್ಸ್ ಗೆ, ಡಯಾಗನಲ್ ಮ್ಯಾಟ್ರಿಕ್ಸ್ ಏನಿದೆ ಅದಕ್ಕೆ ಈಸ್ ಒಬ್ಟೈನ್ಡ್ ಬೈ ರಿಪ್ಲೇಸಿಂಗ್ ಎವ್ರಿ ಡಯಾಗನಲ್ ಮ್ಯಾಟ್ರಿಕ್ಸ್ ಬೈ ರೆಸಿಪ್ರೋಕಲ್ ಅಂತ ಹೇಳ್ತಾರೆ. ಅಂದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಏನಿದೆ, ಇಫ್ ದ ಮ್ಯಾಟ್ರಿಕ್ಸ್ ಇಸ್ ಡಯಾಗನಲ್ ಮ್ಯಾಟ್ರಿಕ್ಸ್, ಅದ್ರದ್ದು ಇನ್ವರ್ಸ್ ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕಂತ ಅಂದ್ರೆ ಸೇಮ್ ಅದೇನೆ, ಅದು ಕೂಡ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಜಸ್ಟ್ ರಿಪ್ಲೇಸ್ ಆಲ್ ದಿ ಡಯಾಗನಲ್ ಎಲಿಮೆಂಟ್ಸ್ ವಿತ್ ಇಟ್ಸ್ ಇನ್ವರ್ಸ್ ರೆಸಿಪ್ರೋಕಲ್ಸ್. ಮ್ಯೂಟ್ ಮಾಡಲ್ಲ ಯಾರದು? ಕುಯ್ 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 ಅಂತ ನನ್ ಕಿವಿ ಕೇಳಕಾಯ್ತಾ ಇಲ್ಲ ನನ್ಗೆ. ಓಕೆನಾ? ಇನ್ವರ್ಸ್ ಅಂದ್ರೆ ರೆಸಿಪ್ರೋಕಲ್ ಮಾಡಿ. ಎ ಇದ್ರೆ ಅಂತಂದ್ರೆ 1/a, ಬಿ ಇದ್ರೆ 1/b, ಸಿ ಇದ್ರೆ 1/c. ಓಕೆನಾ? ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನಾನೇನಾದ್ರೂ ಹಿಂಗ್ ಕೇಳಿದ್ರೆ
ಒಂದು ಎಕ್ಸಾಂಪಲ್ ನೋಡಿ ಈಗ a is equal to 2003. ಫೈಂಡ್ a ಇನ್ವರ್ಸ್. a ಇನ್ವರ್ಸ್ ಹೇಳಿ ನೋಡೋಣ. ಅಡ್ಜಾಯಿಂಟ್ ಗಿಡ್ಜಾಯಿಂಟ್ ಎಲ್ಲ ಕಂಡುಕೊಂಡು ಕೂತ್ಕೋತ್ಯಾ? ಬೇಡ, ದಿಸ್ ಇಸ್ ಅ ಡಯಾಗನಲ್ ಮ್ಯಾಟ್ರಿಕ್ಸ್. ಓಕೆನಾ? ಡೈರೆಕ್ಟ್ ಆಗಿ ಹೇಳ ಆನ್ಸರ್ ಏನು ಬರುತ್ತೆ? 1/2 0 0 1/3 ಅಷ್ಟೇ, ಹೌದಲ್ವಾ? ಡಯಾಗನಲ್ ಎಲಿಮೆಂಟ್ಸ್ ನ ರೆಸಿಪ್ರೋಕಲ್ ಮಾಡಿದ್ರೆ ಬರುವಂತದೇ ಇನ್ವರ್ಸ್ ಆಗುತ್ತೆ. ಡೈರೆಕ್ಟ್ ಇನ್ವರ್ಸ್ ಹೇಳ್ಬೇಕು ಇಂಥವಕ್ಕೆಲ್ಲನ. ಅರ್ಥ ಆಯ್ತಾ? ಈಗ ಇಷ್ಟೊಂದು ಮೆಟ್ರಿಕ್ಸ್ ಗಳನ್ನ ಕೊಟ್ಟಿದ್ದೀನಿ. ಈಗ ಇನ್ವರ್ಸ್ ಗಳನ್ನ ಹೇಳಿ. ಸೊ ಇನ್ವರ್ಸ್ ಗೆ ಫಾರ್ಮುಲಾ ಗೊತ್ತಿರಬೇಕು. ಫಸ್ಟ್ ಎರಡು ಕಂಡುಹಿಡಿಬೇಕು. ಒಂದು ಡಿಟರ್ಮಿನೆಂಟ್ ಕಂಡುಹಿಡಿಬೇಕು, ಇನ್ನೊಂದು ಅಡ್ಜಾಯಿಂಟ್ ಕಂಡುಹಿಡಿಬೇಕು. ಸೊ ಅವೆರಡೂ ಡಿವೈಡ್ ಮಾಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ಓಕೆ, ನಮ್ಮ ಹುಡುಗರಿಗೆ ಹೇಳ್ತಾರೆ ಈಗ. ಹೇಳಪ್ಪ. ಇನ್ವರ್ಸ್. a inverse is equal to what is the formula? Formula ಗೊತ್ತಿರಬೇಕಪ್ಪ. a inverse is equal to 1 by determinant a into adjoint a. Okay? ಡೈರೆಕ್ಟ್ a inverse is equal to ಡೈರೆಕ್ಟ್ ಬರೀತೀನಿ. 1 by determinant ನೋಡಿ 3 into -4 -12 minus 2 into -1 -2 ಇದೇನಾಗುತ್ತೆ? +2 ಆಗುತ್ತೆ. 1 by ನಾನು ಡಿಟರ್ಮಿನೆಂಟ್ ಏನೋ ಡೈರೆಕ್ಟ್ ಆಗಿ ಬರಿತಾ ಇದ್ದೀನಿ ಅಷ್ಟೇ, ಇಲ್ಲೇನೆ ಸಪರೇಟ್ ಆಗಿ ಕಂಡುಹಿಡಿಯೋದ್ರ ಬದಲು ಅಲ್ಲೇ ಬರಿತಾ ಇದ್ದೀನಿ. ಇಂಟು ಅಡ್ಜಾಯಿಂಟ್. ಟು ಫೈಂಡ್ ದ ಅಡ್ಜಾಯಿಂಟ್ ಆಫ್ ದಿಸ್. ಅಡ್ಜಾಯಿಂಟ್ ಏನಾಗುತ್ತೆ? ಅಡ್ಜಾಯಿಂಟ್ ಕಂಡು ಹೆಂಗೆ ಅಂತ ಹೇಳಿದೀನಿ. ಇವೆರಡು ಇಂಟರ್ಚೇಂಜ್ ಮಾಡ್ಬೇಕು, ಇವೆರಡು ಸೈನ್ ಚೇಂಜ್ ಮಾಡ್ಬೇಕು ತಾನೆ. -4 3 1 -2 3 -2 3. Okay, you can simplify it. Okay na? ಇದೇನಾಗುತ್ತೆ? -10 ಆಗುತ್ತೆ. 1 by -10 ಇಂಟು ಇದೇನಾಗುತ್ತಪ್ಪ ಈಗ ಆನ್ಸರ್? ಅಷ್ಟೇ, ಹಂಗ್ ಮಾಡು. -4 1 -2 3 ಇಷ್ಟೇ ಆನ್ಸರ್. ಸೆಕೆಂಡ್ ಒನ್ ಮಾಡಿ ಇವೆರಡು ಹೋಮ್ ವರ್ಕ್ ಮಾಡಿವ್ರಂತೆ. ಓಕೆನಾ? ಇದಕ್ ಮಾಡು. 1 by ಡಿಟರ್ಮಿನೆಂಟ್ ಎಷ್ಟಾಗುತ್ತಪ್ಪ? ಇದು ಮ್ಯಾಟರ್. ಅದು determinant is equal to 0. ಈಗ ವಾಟ್ ವಿಲ್ ಬಿ ಯುವರ್ ಆನ್ಸರ್? ನನ್ನ ಕ್ವಶನ್. ಡಿಟರ್ಮಿನೆಂಟ್ ಏನ್ ಬರ್ತಾ ಇದೆ ಇಲ್ಲಿ? 0 ಬರ್ತಾ ಇದೆ. ಡಿಟರ್ಮಿನೆಂಟ್ 0 ಬಂತು ಅಂದ್ರೆ ಏನಂದ್ರೆ ಅರ್ಥ ಹೇಳಿದೀನಿ. ಅದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತಾ? ಆಗಲ್ಲ ಅಂತ ಹೇಳ್ಬೇಕು ಅಷ್ಟೇ. ಸಿನ್ಸ್ ನೀವು ಇದಕ್ಕೆ ಆನ್ಸರ್ ಏನ್ ಬರೀಬೇಕಂದ್ರೆ, ಸಿನ್ಸ್ ಡಿಟರ್ಮಿನೆಂಟ್ a is equal to 9 minus 9 which is equal to 0. So inverse exist ಆಗಲ್ಲ ಅಂತ ಬರೀಬೇಕು. ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಅರ್ಥ ಆಯ್ತೇನಪ್ಪ ರಾಜ? ಸೊ ಯಾಕಂತ ಅಂದ್ರೆ ಸಿಂಗ್ಯುಲರ್ ಮ್ಯಾಟ್ರಿಸಸ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ, ಇದು ಗೊತ್ತಿರ್ಬೇಕು. ಓಕೆ, ಇವೆರಡು ಹೋಮ್ ವರ್ಕ್ ಮಾಡ್ತೀರಲ್ವಾ? ಇನ್ವರ್ಸ್ ಇದಕ್ಕೊಂದು ಹೇಳಕ್ ನೋಡೋಣ. ಇನ್ವರ್ಸ್ ಹೆಂಗ್ ಹೇಳ್ತೀರಾ? ಡಿಟರ್ಮಿನೆಂಟ್ ಹೇಳು ಫಸ್ಟ್, ಆಮೇಲೆ ಅಡ್ಜಾಯಿಂಟ್ ಹೇಳು. ಅವೆರಡು ಸಪ್ರೇಟ್ ಆಗಿ ಮಾಡ್ಕೊಂಡು ಡಿವೈಡ್ ಮಾಡೋಣ. ವಾಟ್ ಇಸ್ ದ ಡಿಟರ್ಮಿನೆಂಟ್? 1 into 1 1 minus 1 is equal to, ಅಯ್ಯೋ ಇದ್ರ ಪಾಸ್ಕಲ್ ಆಯ್ತು, ಅದು ಕೂಡ 0 ಬಂತ? ಸರ್ 0 ಬಂತು. ಸೊ ನೆಕ್ಸ್ಟ್ ಇವಾಗ ಏನ್ ಹೇಳ್ತೀಯ? ಸೊ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ನೀನ್ ಎಕ್ಸಾಮಿನೇಷನ್ ಹಾಲಲ್ಲಿ ಆಮೇಲೆ ಇದನ್ನ ಆಗಲ್ಲ ಅಂತ ಬರ್ತಿದ್ಯ, ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ. ಓಕೆ, ನೀನ್ ಆಮೇಲೆ ನಮ್ಗೆ ಇಂಗ್ಲಿಷ್ ಬರಲ್ಲ ಅಂತ ಬರ್ತಿದ್ಯಾ. ಓಕೆನಾ? ಸರ್ ನೀವೇನ್ ಹೇಳ್ಕೊಟ್ರೆ? ವಾಟ್ ಅಬೌಟ್ ದಿಸ್? ಡಸ್ ಇನ್ವರ್ಸ್ ಎಕ್ಸಿಸ್ಟ್ ಫಾರ್ ದಿಸ್? ಎಸ್. ಹೇಳಪ್ಪ ಇನ್ವರ್ಸ್ ಡೈರೆಕ್ಟ್ ಆಗಿ. ಡಿಟರ್ಮಿನೆಂಟ್ ಏನ್ ಬರುತ್ತೆ ಹೇಳಿ? ಫಸ್ಟ್ ಆಫ್ ಆಲ್ ಯು ಫೈಂಡ್ ದ ಡಿಟರ್ಮಿನೆಂಟ್, ದಟ್ ಇಸ್ ಬೈ. ಸೊ 3 minus 2 which is equal to what? 1. So what is the adjoint? 3 plus 2. Adjoint is 1. 3 1 2 1. Correct?
ಸೊ therefore ಇವೆರಡನ್ನು ಒಟ್ಟಿಗೆ ಹಾಕ್ಬಿಟ್ಟು therefore A inverse is equal to 1/1 into 3 2 1 1. ಸೊ 1/1 ಅಂದ್ರೆ 1 ಬರುತ್ತೆ, ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ 3 2 1 1 ಬರೆದ್ರೆ ಸಾಕು. ಸೊ ಇದು ಕೆಲಸ. ಹೋಮ್ವರ್ಕ್ ಅಂದೆಲ್ಲ ನೀವೇ ಮಾಡಕ್ ಹೇಳಿ ಸರ್. ಇಲ್ಲಿ ಏನ್ ಮಾಡೋಣಪ್ಪ, ನಾನೇ ಮಾಡ್ಬಿಟ್ಟೆ, ತಡ್ಕೊಳಕ್ ಆಗ್ಲಿಲ್ಲ, ಮಾಡ್ಬಿಟ್ಟೆ. ಓಕೆನಾ, ಎಮೋಷನ್ಸ್. ಓಕೆ, ಒಂದೆರಡು ಮಾಡಲ್ ಕ್ವಶನ್ಸ್ ನೋಡೋಣ. ಈಗ ಇಲ್ಲಿ ಕೊಟ್ಟಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಹೋಗಿ. ಆದಷ್ಟು ಮೇಕ್ ಟೈಮ್ ಕಡಿಮೆ ತಗೊಳ್ಬೇಕು, ಟೈಮ್ ತುಂಬಾನೇ ಕಡಿಮೆ ತಗೋಬೇಕು, ಈಗಲೇ ಹೇಳಿದೀನಿ. ಪರವಾಗಿಲ್ಲ, ಕ್ಲಾಸ್ ಚೆನ್ನಾಗಿ ಅಟೆಂಡ್ ಆಗ್ತಿದ್ದಾರೆ, ಮೊದ್ಲಿಗಿಂತ ಸ್ವಲ್ಪ ಜಾಸ್ತಿ ಜನನೇ ಇದ್ದೀರಾ. ಗುಡ್, 30 ಜನದ ಮೇಲೆ ಇದ್ದೀರಾ. ಅಟ್ಲೀಸ್ಟ್ ಇಷ್ಟು ಅಟೆಂಡ್ ಆದ್ರೆ 100 ಜನ ಬೇಕು ನನಗೆ. ಅಟ್ಲೀಸ್ಟ್ ಒಬ್ರು ಆಡ್ ಮಾಡ್ತಾ ಇಲ್ಲ ಗ್ರೂಪಿಗೆ ನಿಮ್ಮ ಹುಡುಗರ್ನ. ಈಗ ಆಡ್ ಮಾಡ್ರಿ, ಬಂದ್ರ ಒಂದು ಸೈನ್ಯ ಕಟ್ತಾ ಇದೀವಿ ಬರ್ರೋ ಅಂತ ಕರ್ಕೊಂಡ್ ಬರ್ಬೇಕು ಹುಡುಗರ್ನೆಲ್ಲ ಎಳ್ಕೊಂಡ್ ದಾರ ಇರ್ಲಿ ಬಿಡು. ಯಾವ್ದೋ ಒಂದು ಮೆಟ್ರಿಕ್ಸ್ ಕೊಟ್ಟಿದ್ದಾನೆ ರಾಜು, A into A inverse is equal to ಅಂತ ಕಳೆದ. A inverse ಏನ್ ಬಂತು ಮಾಡಿದ್ರ? ನನಗೆ ಗೊತ್ತು ನಮ್ಮ ಹುಡುಗರು ಮಾಡ್ತಿರ್ತಾರೆ, ಡಿಟರ್ಮೈಂಡ್ ಕಂಡಿರ್ತಾರೆ, ಅಷ್ಟೊತ್ತಿಗೆ ಅಡ್ಜಾಯಿಂಟಿಂಗ್ ಟ್ರೈ ಮಾಡ್ತಾ ಇರ್ತಾರೆ. ಓಕೆ, ಇನ್ನ ಸ್ವಲ್ಪ ಜನ ಇನ್ನೂ ಸ್ವಲ್ಪ ಫಾಸ್ಟ್ ಹೋಗ್ತೀನಿ ಅಂತ A into A inverse ಮಾಡ್ತಾ ಇರ್ತಾರೆ. ಅಷ್ಟನ್ನೆಲ್ಲ ಮಾಡ್ಬೇಕಾ? ಏನು ಮಾಡಂಗಿಲ್ಲ. ಸೊ ವಿ ನೋ ದಟ್ A into A inverse ಏನಂತ ಹೇಳಿದೀನಿ, ಡೆಫಿನಿಷನ್ ಆಫ್ ಇನ್ವರ್ಸ್ ಐ. ದೂಸರ ಮಾತಾಡಂಗಿಲ್ಲ, ಐ ಯಾಕೆ ಬರ್ಬೇಕಷ್ಟೇ. ಇಫ್ ಯು ಮಲ್ಟಿಪ್ಲೈ ಎನಿ ಮ್ಯಾಟ್ರಿಕ್ಸ್ ವಿತ್ ಇಟ್ ಇನ್ವರ್ಸ್, ಆನ್ಸರ್ ಏನ್ ಬರುತ್ತೆ? ನಾನು ಅವಾಗಲೇ ಪದೇ ಪದೇ ಹೇಳಿ ಸಾಕಾಗೋಯ್ತು ನಿಮಗೆ. A into A inverse ಐ ಬರುತ್ತೆ. ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಡೆಫಿನಿಷನ್ ಹೇಳಿದ್ದೆ, ನೆನಪಿದ್ಯಾ? ಇರ್ರೆಸ್ಪೆಕ್ಟಿವ್ ಆಫ್ ಮ್ಯಾಟ್ರಿಕ್ಸ್ ಏನಾರ ಕೊಡ್ಲಿ, ಮಣ್ಣು ಮಸಿ ಏನಾರ ಕೊಡ್ಲಿ, ಯಾವ ಕ್ವಶನ್ ಅನ್ನ ಕೊಡ್ಲಿ, A into A inverse ಅಂತ ಏನಾದ್ರು ಕೊಟ್ಟವನೆ ಅಂತ ಅಂದ್ರೆ ಐಯೇ ಬರ್ದ್ ಬಿಡ್ಬೇಕು, ಬೇರೆ ಏನು ಬರೆಯಂಗಿಲ್ಲ. ಅರ್ಥ ಆಯ್ತಲ್ವಾ? ಎಸ್ ಸರ್. ಏನು ಮಾಡಂಗಿಲ್ಲ, ನೋ ಕ್ಯಾಲ್ಕುಲೇಷನ್ಸ್, ನಥಿಂಗ್. ದ ಮೈನರ್ ಆಫ್ ಅನ್ ಎಲಿಮೆಂಟ್ 4 ಇನ್ ಅ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ ನಲ್ಲಿ 4 ಅನ್ನ ಎಲಿಮೆಂಟ್ ನ ಹುಡುಕ್ಬೇಕಂತೆ. ವೇರ್ ಇಸ್ 4? ಹಿಯರ್ ಇಟ್ ಇಸ್. ಹಿಯರ್ ಇಸ್ 4. ಈ 4 ಗೆ ಏನ್ ಕಂಡಿಡ್ಬೇಕಂತೆ? ಮೈನರ್. ಕಂಡಿಡಿ. ವಾಟ್ ಇಸ್ ಮೈನರ್ ಆಫ್ 4? ಮೈನರ್ ಆಫ್ 4 ಹೆಂಗ್ ಕಂಡಿಡ್ತೀರಾ? ಕರೆಸ್ಪಾಂಡಿಂಗ್ ಕಾಲಮ್, ಕರೆಸ್ಪಾಂಡಿಂಗ್ ರೋ ಡಿಲೀಟ್ ಮಾಡಿ. -2 1 3 8. ಸೊ ಇಟ್ ಇಸ್ ಈಕ್ವಲ್ ಟು 8 16 -16 -3 1 3. ಸೊ ವಾಟ್ ಇಸ್ ದ ಆನ್ಸರ್? -19. ಅರ್ಥ ಆಯ್ತಲ್ವಾ? ಸಿಂಪಲ್. ಸಪೋಸ್ ಏನಾದ್ರು ಕೋಫ್ಯಾಕ್ಟರ್ ಕೇಳಿದ್ದಿದ್ರೆ ಆನ್ಸರ್ ಏನಾಗಿರೋದು? -19 ಆಗಿದೆ. +19 ಆಗದ? ಯಾಕಂತಾರೆ ನೋಡು, ಇದು ಮೈನಸ್ ಪ್ಲಸ್ ಇಂಟು ಮೈನಸ್ ಮಲ್ಟಿಪ್ಲೈ ಮಾಡ್ಬೇಕು. ಮೈನಸ್ ಪ್ಲಸ್ ಮೈನಸ್ ಇದಕ್ಕೆ ಮೈನಸ್ ಬರುತ್ತೆ. ಫ್ಯಾಕ್ಟರ್ ಕೇಳಿದಿದ್ರೆ ಆನ್ಸರ್ ಏನಾಗಿರೋದು? ಸರ್ ಪ್ಲಸ್ ಬರುತ್ತೆ ಸರ್. 19 ಆಗೋದು. ಸರ್ ಇಲ್ಲ, ಪ್ಲಸ್ ಬರುತ್ತೆ ಸರ್. ಅದಕ್ಕೆ ಸರ್ ಪ್ಲಸ್ ಬರುತ್ತೆ, ಪ್ಲಸ್ ಬರುತ್ತೆ 4 ಗೆ. ಪ್ಲಸ್ ಬರುತ್ತೆ ಸರ್. ಏನ್ ಬ್ರೋ? ಹ್ಞೂ ಸರ್, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಬರುತ್ತೆ ಸರ್. ಪ್ಲಸ್. ಓ ಸಾರಿ ಕಣಪ್ಪ, ನಾನ್ ತಪ್ಪು ಹೇಳ್ದ. ಯಾಕೆ ಇವತ್ತು ತೀರ್ಥ ಜಾಸ್ತಿ ಆಯ್ತು ಅನ್ಸುತ್ತೆ. ದೇವಸ್ಥಾನಕ್ಕೆ ಹೋಗಿದ್ದೆ ಬೆಳಗ್ಗೆ, ತೀರ್ಥ ಜಾಸ್ತಿ ಕೊಟ್ಬಿಟ್ಟವ್ರೆ.
ಓಕೆ ಸಾರಿ ಯಾವ ತೀರ್ಥ sir? ಮೈನಸ್ 19 ಓಕೆ ಸರ್ ಓಕೆ ತೀರ್ಥ ಜಾಸ್ತಿ ಸೊ ಪ್ಲಸ್ ಮೈನಸ್ ಇದಕ್ಕೆ ಯಾವ ತೀರ್ಥ ಇರ್ಲಿ ಒಂದೊಂದ್ಸರಿ ಅದು ಹಿಂಗಾಗ್ಬಿಡುತ್ತೆ. ಆನ್ ಮಾಡಿ ಕೇಳಿದ್ದು ನೋಡು. ಬಿಡು ಇರ್ಲಿ ಆಫ್ ಮಾಡಿ ಈಗ ಸಾಕು. ಕೋಫ್ಯಾಕ್ಟರ್ ಆಫ್ ಎಲ್ ಈಗ ಇಲ್ಲಿ ಕೊಟ್ಟಿರೋದು ಕೋಫ್ಯಾಕ್ಟರ್. ನೋಡು ಎಲ್ಲಾದ್ರೂ ಕೋಫ್ಯಾಕ್ಟರ್ ಅಂತ ಕೇಳಿದಾನೆ ಅಂತಂದ್ರೆ ಸೈನ್ ಕನ್ವೆನ್ಷನ್ ನೆನಪಿರ್ಬೇಕು. ಯಾವ ಎಲಿಮೆಂಟ್ ಕೇಳಿರೋದವನು -3 ಹುಡುಕು. -3 ಎಲ್ಲಿದೆ? ದಿಸ್ ಇಸ್ ದ ಎಲಿಮೆಂಟ್. ಇದಕ್ಕೆ ಸಿಂಬಲ್ ಏನು? ಮೈನಸ್ ಪ್ಲಸ್ ಅಲ್ವಾ? ಅಂದ್ರೆ ಇದಕ್ಕಿರೋ ಸಿಂಬಲ್ ಬಂದು ಮೈನಸ್. ಅಂದ್ರೆ ಕೋಫ್ಯಾಕ್ಟರ್ ಕೋಫ್ಯಾಕ್ಟರ್ ಆಫ್ ವಿಚ್ ಒನ್? -3 ಇಸ್ ಈಕ್ವಲ್ ಟು ಮೈನಸ್ ಹಾಕ್ಬಿಟ್ಟು ಫಸ್ಟ್ ಅಲ್ಲಿ ಇರೋದು ಮೈನಸ್ ಹಾಕ್ಬಿಟ್ಟು ಡಿಟರ್ಮಿನೆಂಟ್ ಅದಕ್ಕೆ ಕರೆಸ್ಪಾಂಡಿಂಗ್ ಕಾಲಮ್ ಕರೆಸ್ಪಾಂಡಿಂಗ್ ರೋ ಹೊಲ್ಟೋಯ್ತು. ಯಾವ್ದು? 6 4 1 -7 ಇಸ್ ಈಕ್ವಲ್ ಟು -46. ಯಾವ್ದು ಹೇಳಿದ್ ಮೈನಸ್? ಕೋಫ್ಯಾಕ್ಟರ್ ಆಫ್ ಫ್ಯಾಕ್ಟರ್ಗೆ. ಓಕೆನಾ? ಸೊ ಈಗ 7 42 42 -42 -4 which is equal to minus of -46 which is equal to plus 46. Option A. -4 -2 -3 1. First of all, determinant country. First, what is the determinant? Determinant is 4 minus 6, which is equal to -2. Then adjoint country. Adjoint is 4 minus 2, 4 minus 2, -3, 1. So, therefore, A inverse is equal to 1 upon determinant A into adjoint A. So it's equal to 1 by determinant A is what? -2. Adjoint A is what? 4 minus 2 minus. Mute ಮಾಡ್ಲಾ ಅಂತಮ್ಮ? ಅಂತಮ್ಮ ಮ್ಯೂಟ್ ಮಾಡ. ಯಾವ್ದಪ್ಪ? ಸಿ. ಮೈನರ್ ಆಫ್ 3 ಅಂದ್ರೆ 3 ಎಲ್ಲಿದೆ ಹುಡುಕ್ಬೇಕು. ಮೆಟ್ರಿಕ್ಸ್ ನಲ್ಲಿ 3 ಎಲ್ಲಿದೆ ಹುಡುಕ್ಬೇಕು. ವೇರ್ ಇಸ್ 3? ಹಿಯರ್ ಇಟ್ ಈಸ್ 3. ಕೇಳಿರೋದು ಬರೀ ಮೈನರ್ ಕೇಳಿದ್ರೆ ಸೈನ್ ಕನ್ವೆನ್ಷನ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್. ಇದು ಆಯ್ತು. ಎಕ್ಸಾಮ್ ಅಲ್ಲಿ ಹಿಂಗೆ ಮಾಡ್ಬೇಕು, ಹಿಂಗೆ ಹಾಕೊಂಡ್ಬಿಡಿ, ಹಿಂಗೊಂದ್ ಲೈನ್ ಅವಾಗ ನಿಮಗೆ ಈಸಿ ಗೊತ್ತಾಗ್ಬಿಡುತ್ತೆ. ಮೈನರ್ ಆಫ್ 3 ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಏನ್ ಬರ್ತಪ್ಪ? -1 -2 -3 -2. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 1s 2 ಮೈನಸ್ ಇಂಟು ಮೈನಸ್ ಪ್ಲಸ್ 3 2s 6 -4. ಓಕೆ. ಕೋಫ್ಯಾಕ್ಟರ್ ಕೇಳಿದ್ರೆ -4 ಬರುತ್ತೆ. ಯಾಕಂದ್ರೆ ಪ್ಲಸ್ ಬರೋದಿದ್ದಕ್ಕೆ ಪ್ಲಸ್ ಮಲ್ಟಿಪ್ಲೈ ಮಾಡ್ಬೇಕು, ಅವಾಗ ಅದೇ ಬರುತ್ತೆ. ಸಮ್ ಆಫ್ ದಿ ಕೋಫ್ಯಾಕ್ಟರ್ಸ್ ಆಫ್ ದಿ ಎಲಿಮೆಂಟ್ಸ್ 4 and 3. 4ಗೆ ಮತ್ತೆ 3ಗೆ ಕೋಫ್ಯಾಕ್ಟರ್ಸ್ ನ ಕಂಡುಹಿಡಿಬೇಕಂತೆ. ಫಸ್ಟ್ ಬಂದಿರೋ ಆನ್ಸರ್ ನ ಏನ್ ಮಾಡ್ಬೇಕಂತೆ? ಕೂಡ್ಬೇಕಂತೆ. ಅರ್ಧದಲ್ಲ ಕ್ವಶನ್ ಆಗ್ತದಲ್ವಾ? ಫೈಂಡ್ ದ ಸಮ್ ಆಫ್ ದಿ ಕೋಫ್ಯಾಕ್ಟರ್ಸ್ 4 and 3. 4 ಮತ್ತೆ 3ಗೆ ಕೋಫ್ಯಾಕ್ಟರ್ಸ್ ನ ಕಂಡುಹಿಡಿದ್ಬಿಟ್ಟು ಸಮ್ ಮಾಡ್ಬೇಕು. ಸೊ ಫೈಂಡ್ ದ ಕನ್ವೆನ್ಷನ್ಸ್. ಕನ್ವೆನ್ಷನ್ ಗೊತ್ತಿದೆ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಓಕೆ. ನೌ ಸೊ ಕೋಫ್ಯಾಕ್ಟರ್ ಆಫ್ 3, ಕೋಫ್ಯಾಕ್ಟರ್ ಆಫ್ ವಾಟ್? 4. ಕೋಫ್ಯಾಕ್ಟರ್ ಆಫ್ 4 ಅಂದ್ರೆ ಇದಲ್ವೇನಪ್ಪ? ಇದೋಯ್ತು. ಫಸ್ಟ್ ಸೈನ್ ತಗೋಬೇಕು. 4ಗೆ ಸೈನ್ ಏನು? ಪ್ಲಸ್ ಹಾಕೊಂಡ್ಬಿಟ್ಟು ಡಿಟರ್ಮೆಂಟ್ ಹಾಕೊಂಡ್ಬಿಡಿ. ಪ್ಲಸ್ ಹಾಕೊಂಡ್ಬಿಟ್ಟು ಈಗ ಇದಕ್ಕೆ ಏನ ಬರುತ್ತೆ? 2 1 -1 which is equal to plus into 2 1s 2 -1 into 1 -1 ಬರುತ್ತೆ. ಇಲ್ಲಿ ಇದಾಗಿ +1 ಬರುತ್ತೆ. So it is equal to 3. Similarly, cofactor of
ಕೋಫ್ಯಾಕ್ಟರ್ ಆಫ್ ವಿಚ್ ಒನ್ ಕೇಳಿದ್ರೆ ಅವನು 3. 3 6 ಬರುತ್ತೆ. ಕೋಫ್ಯಾಕ್ಟರ್ ಆಫ್ 3. 3ಗೆ ಸಿಂಬಲ್ ಇದೆ 3ಗೆ, ಅದು ಕೂಡ ಪ್ಲಸ್ ಪ್ಲಸ್ ಇದೆ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಆ 3ಗೆ ಏನಾಗುತ್ತೆ ಹೇಳು, ಇದೋಯ್ತು ಇದೋಯ್ತು. 1 minus 1 2 1 2 minus 1 2 1 2 1 So which is equal to 1 1 plus 2 plus 2 so which is equal to 3. 3. Sum is equal to sum ಮಾಡು 3 plus 3. ಆನ್ಸರ್ ಎಷ್ಟು? 6 B. ಸಮ್ ಅಂತಂದ್ರೆ ಇವೆರಡನ್ನು ಕೂಡ್ಬೇಕಂತೆ, ಇವೆರಡನ್ನು ಕೂಡಿದಾಗ ಆನ್ಸರ್ 6 ಬರ್ತಿದೆ. ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಆನ್ಸರ್ ಏನು? ಫಸ್ಟ್ ಡಿಟರ್ಮಿನೆಂಟ್ ಕಂಡುಹಿಡಿ. ವಾಟ್ ಇಸ್ ದ ಡಿಟರ್ಮಿನೆಂಟ್? ನೋಡು, Does not exist. Does not exist, sir. ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು ಎಷ್ಟು ಬಂತು? 4 3 12 ಮೈನಸ್ 6 12. ಆನ್ಸರ್ 0 ಬಂತು. ಇದೆಂತ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ? ಇಂಥ ಮ್ಯಾಟ್ರಿಕ್ಸ್ ಗಳನ್ನ Singular matrix, sir. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಓಕೆನಾ? ಅದನ್ನ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ ಅನ್ನೋದನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ ಅಂದ್ರೆ ಡಸ್ ನಾಟ್ ಎಕ್ಸಿಸ್ಟ್ ಅಂತಾರೆ. Does not exist. ಓಕೆನಾ? ಹಾ, ಮೆಟ್ರಿಕ್ಸ್ ಹೇಗೆ ಕೊಟ್ಟಿದ್ದಾರೆ? ಎ ಇಂಟು ಅಡ್ಜಾಯಿಂಟ್ ಎ ಕೇಳಿದ್ದಾರೆ. ಎ ಇಂಟು ಅಡ್ಜಾಯಿಂಟ್ ಎ ಕೇಳಿದಾಗ ಒಂದು ಶಾರ್ಟ್ ಕಟ್ ಹೇಳಿದೆ. ಎ ಇಂಟು ಅಡ್ಜಾಯಿಂಟ್ ಎ ಫಾರ್ಮುಲಾ ಏನಂತ ಹೇಳಿದ್ವಿ? ಡಿಟರ್ಮಿನೆಂಟ್ ಕಂಡು ಹಿಡಿದು ಅದನ್ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಮಾಡು ಅಂತ ಹೇಳಿರ್ಲಿಲ್ವಾ? ಮತ್ತೆ ನೀನು ಅಡ್ಜಾಯಿಂಟ್ ಕಂಡಿಯಕ್ಕೆ ಹೋಗ್ಬೇಡ ಆಮೇಲೆ ಇದಕ್ಕೆ. C. ವಾಟ್ ಈಸ್ ದ ಡಿಟರ್ಮಿನೆಂಟ್? ವಾಟ್ ಇಸ್ ದ ಡಿಟರ್ಮಿನೆಂಟ್? ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು ಏನಾಗುತ್ತೆ? 4 8 ಮೈನಸ್ 3 3 ಅಂದ್ರೆ ಏನ್ ಬರುತ್ತೆ? 5 ಬರುತ್ತೆ. 5 ಆಗುತ್ತೆ. Therefore, A into adjoint A is equal to what is the answer? Determinant A into identity ಅಲ್ವಾ? ಅಂದ್ರೆ ಡಿಟರ್ಮಿನೆಂಟ್ A ನ 5 ಮಲ್ಟಿಪ್ಲೈ ಮಾಡು ಅಂದ್ರೆ ಏನ್ ಬರುತ್ತೆ? 5 0 0 5 ಬರುತ್ತೆ. ಇಷ್ಟೇ ಆನ್ಸರ್. ನೀನ್ ಆಮೇಲೆ ಅಡ್ಜಾಯಿಂಟ್ ಕಂಡು ಹಿಡ್ಕೊಂಡು ಅದನ್ನು A ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡು ಕುತ್ಕೊಳಕ್ ಹೋಗಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಓಕೆನಾ? ಸೊ ಆಪ್ಷನ್ ಸಿ. ಅರ್ಥ ಆಗ್ತಿದೇನಪ್ಪ ರಾಜು? Yes, sir. ಹಾ, ದೆನ್ ಕೋಫ್ಯಾಕ್ಟರ್ ಆಫ್ A31 ಅಂತ ಕೇಳಿದಾನೆ. ಕೋಫ್ಯಾಕ್ಟರ್ 31 ಅಂದ್ರೆ ಯಾವ್ದು ಹೇಳು? 31 ಅಂತ ಅಂದ್ರೆ 4 ನೆನ್ಪಿರ್ಬೇಕು. ಓಕೆನಾ? ಪೊಸಿಷನ್ಗಳು ಕರೆಕ್ಟ್ ಆಗಿ ನೆನ್ಪಿರ್ಬೇಕು. ಓಕೆನಾ? ಕನ್ವೆನ್ಷನ್ ಗೊತ್ತಿರ್ಬೇಕು. ಒಂದು 31 ಪೊಸಿಷನ್ ಅಂತ ಅಂದ್ರೆ ಗೊತ್ತಲ್ವೇನ್ರೋ? ಇದು 31 ಪೊಸಿಷನ್. ಸೊ ಇದೋಯ್ತು ಇದೋಯ್ತು. ಕೋಫ್ಯಾಕ್ಟರ್ ಆಫ್ 4 is equal to ಪ್ಲಸ್ ಮೈನಸ್ ಪ್ಲಸ್ ಡಿಟರ್ಮಿನೆಂಟ್ -1583 so which is equal to plus of -3 -3 -40 ಎಂಟ ಐದ್ಲ 40 ಅಲ್ಲ? ಹಾ ಸರ್. 40. so which is equal to -43 B. ಓಕೆ, ಇವತ್ತಿಗೆ ಇಷ್ಟು ಸಾಕು. ಸೊ ದಿಸ್ ಎಂಡ್ಸ್ ದ ಟಾಪಿಕ್. ನೆಕ್ಸ್ಟ್ ಒಂದು ಇವತ್ತು ಈವ್ನಿಂಗ್ ಇಫ್ ಪಾಸಿಬಲ್ ಐ ಟೇಕ್ ಕ್ರಾಮರ್ಸ್ ರೂಲ್ ನ ಮಾಡ್ಬಿಟ್ಟು ವೈಂಡ್ ಅಪ್ ಮಾಡೋಣ. ನಾಳೆ ಬಂದ್ಬಿಟ್ಟು ಈ ಚಾಪ್ಟರ್ PYQs ತಗೊಂತೀನಿ. ಎಲ್ಲಾ PYQs ಇಲ್ಲಿವರೆಗೂ ಯಾವ್ಯಾವ PYQs ಇದಾವೆ 2013 ಕ್ರಿಸ್ತಶಕ 2013 ಸರ್ ಈವ್ನಿಂಗ್ ಟೈಮ್ ಎಲ್ಲಾ ತಗೊಂಡು ಒಂದು ಕ್ಲಾಸ್ ಫುಲ್. ಓಕೆನಾ? ವಿತ್ ಶಾರ್ಟ್ ಕಟ್ಸ್, ಹೆಂಗೆ ಅಪ್ರೋಚ್ ಮಾಡೋದು ಒಂದು ಕ್ವಶನ್ ನ ಬೇಗ ಆನ್ಸರ್ ಹೇಳೋದು ಹೆಂಗೆ, ಅದ್ರ ಬಗ್ಗೆ ಎಲ್ಲ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಟರ್ ಅಲೋ ಇರುತ್ತಾ? ದಯವಿಟ್ಟು ಅಲೋ ಇರಲ್ಲ. ಓಕೆನಾ? ಏನು ಅಲೋ ಇರೋದಿಲ್ಲ. ಓಕೆನಾ? ಕ್ಯಾಲ್ಕುಲೇಟರ್ ಯಾವುದು ಇಲ್ಲ. ಓಕೆನಾ? ಇದು CBT ಸ್ವಲ್ಪ ಸ್ಟ್ರಿಕ್ಟ್ ಇರುತ್ತೆ. CBT ಆಗಿರೋದ್ರಿಂದ ನಿಮ್ಗೆ ಏನಂದ್ರೆ ಏನು ಅಲೋ ಮಾಡೋದು, ನಿಮ್ಗೆ ಸ್ಕ್ಯಾನ್ ಮಾಡಿ ಒಳಕ್ ಬಿಡೋದು. ಅವ್ರು ಸುಮ್ಮನೆ ಬಿಡೋದಿಲ್ಲ. ಸ್ಕ್ಯಾನ್ ಮಾಡಿ ಒಳಕ್ ಬಿಟ್ಟು ನಿಮ್ಗೆ ಇದನ್ನ ಮಾಡ್ತಾರೆ. ಆಮೇಲೆ ಕೀಬೋರ್ಡ್ ಎಲ್ಲ ನಮ್ಗೆ ಗೊತ್ತಿರುತ್ತೆ ಅಂತ ಆಮೇಲೆ ನೀವು ಸಿಸ್ಟಮ್ ಅಲ್ಲಿ ಈಗ ಗೊತ್ತಿರುತ್ತಲ್ಲ, ವಿಂಡೋಸ್ ಓಪನ್ ಮಾಡ್ಕೊಂಡು ಗೂಗಲ್ ಇರುತ್ತೆ, ಗೂಗಲ್ ಅಲ್ಲಿ ಹೊಡ್ಕೊಂಡು ಹೇಳ್ತೀನಿ ಅಂತ ಅಲ್ಲಿ ಏನು ವರ್ಕ್ ಆಗಲ್ಲ. ನೀವೇನ್ ಸಿಸ್ಟಮ್ ಮುಂದೆ ಯಾರಾದ್ರೂ ಆನ್ಲೈನ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಓಕೆನಾ? ಸೊ ನಾನು ಐ ಹ್ಯಾವ್ ಅಟೆಂಡೆಡ್ ಸೋ ಮೆನಿ ಎಕ್ಸಾಮ್ಸ್. ಓಕೆನಾ? ಬಟ್ ಯಾವ್ದ್ರಲ್ಲೂ ಪಾಸ್ ಆಗ್ಲಿಲ್ಲ ಅಷ್ಟೇ. ಓಕೆನಾ? ಪಾಸ್ ಆಗಿದ್ರೆ ನಿಮ್ ಮುಂದೆ ಬರ್ತಿರ್ಲಿಲ್ಲ, ಎಲ್ಲೋ ಹೋಗ್ಬಿಡ್ತಿದ್ದೆ. ಓಕೆನಾ? ಸೊ ಎಲ್ಲೂ ಸಲ್ಲದವನು ಟೀಚಿಂಗ್ ನಲ್ಲಿ ಸಲ್ಲುವನು ಅಂತ ಸೋತು 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 ಕೊನೆಗೆ
ಪಾಠ ಮಾಡಕ್ ನಿಂತ್ಕೊಂಡ್ಬಿಟ್ಟೆ, ಹಂಗಾಯ್ತು. ಸೊ ಹಂಗಾಗಿ ಅಲ್ಲಿ ಯಾವುದೇ ಬಟನ್ ವರ್ಕ್ ಆಗಲ್ಲ, ಓಕೆನಾ. ನಿಮ್ಗೆ ಸ್ಕ್ರಾಲ್ ಇರುತ್ತಲ್ಲ ಮೌಸ್ ಅಲ್ಲಿ, ಸ್ಕ್ರಾಲ್ ಮಾತ್ರ ವರ್ಕ್ ಆಗುತ್ತೆ, ಸ್ಕ್ರಾಲ್ ಬಟನ್ ಮೇಲೆ ಕೆಳಗಡೆ ಒಂದು ಓಪನ್ ಆಗುತ್ತೆ, ಮತ್ತೆ ಆರೋ ಕೀಸ್ ವರ್ಕ್ ಆಗ್ತಾವ ಅಷ್ಟೇ, ಓಕೆನಾ, ಆ ಕಡೆ ಈ ಕಡೆ ಹೋಗೋದಿಕ್ಕೆ. ಅಷ್ಟು ಬಿಟ್ರೆ ಇನ್ನೇನು ವರ್ಕ್ ಆಗಲ್ಲ. ಕ್ಲಿಕ್ ಮಾಡ್ಬೋದು ಅಷ್ಟೇ, ನಿನ್ ಮೌಸ್ ನ ತಗೊಂಡೋಗಿ ಕ್ಲಿಕ್ ಅಂತ ಆಪ್ಷನ್ ಎ ಆಪ್ಷನ್ ಬಿ ಅಂತ ಕ್ಲಿಕ್ ಮಾಡ್ಬೋದು ಅಷ್ಟೇ, ಬಿಟ್ರೆ ಇನ್ನೇನು ವರ್ಕ್ ಆಗಲ್ಲ. ಬೇರೆ ವಿಂಡೋ ಆಲ್ಟ್ ಟ್ಯಾಬ್ ಹೊಡ್ಕೊಂಡು ಟಕಡ ಕಡ ಮಾಡೋಣ ಅಂತ ಅವೆಲ್ಲ ವರ್ಕ್ ಆಗಲ್ಲ. ಕೀಬೋರ್ಡ್ ಅಲ್ಲಿ ಯಾವುದೇ ಬಟನ್ ಕೂಡ ವರ್ಕ್ ಆಗಲ್ಲ. ಹಾ, ಸಿಸ್ಟಮ್ ಅಲ್ಲಿ ಕೂಡ ಇದು ಕ್ಯಾಲ್ಕುಲೇಟರ್ ವರ್ಕ್ ಓಪನ್ ಆಗಲ್ಲ ಸರ್. ಏನು ವರ್ಕ್ ಆಗಲ್ಲ. ನೀವು ಆಮೇಲೆ ಅವೆಲ್ಲ ಅಂದ್ಕೊಳಗಿಂದ್ಯಾ ರಜು. ಓಕೆ, ಸರ್ ಹಂಗೆ ನಾನು ಹೇಳಿಲ್ವಾ, ನಿಮ್ ವಿಂಡೋ ಓಪನ್ ಆಗುತ್ತಲ್ವಾ, ಟೈಮ್ ಕೊಟ್ಟಿರ್ತಾನೆ, ಆ ಟೈಮ್ ಸ್ಟಾರ್ಟ್ ಅಂತ ಅಂದ್ರೆ ನಿಮ್ಗೆ ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಲ್ಲಿ ಏನಿರುತ್ತೆ ಅಂತ ಅಂದ್ರೆ ಒಂದ್ ಸೈಡ್ ಅಲ್ಲಿ ಒಂದು 75% ಪೋರ್ಷನ್ ಅಲ್ಲಿ ನಿಮ್ಗೆ ಕ್ವಶನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಈ ಕಡೆ ಕ್ವಶನ್ ನಂಬರ್ಗಳು ಇರ್ತವೆ. ಒಂದು ಸರಿಗೆ ಒಂದೇ ಕ್ವಶನ್ ಕಾಣಿಸುತ್ತೆ ನಿಮ್ಗೆ, ಜಾಸ್ತಿ ಕ್ವಶನ್ ಕಾಣಲ್ಲ. ಈಗ ಹೇಳಿದ್ವಿ. ಪ್ರಾಬ್ಲಮ್ ಏನಂತ ಅಂದ್ರೆ ಇದು ನಾರ್ಮಲ್ ಪೇಪರ್ ಅಲ್ಲಾದ್ರೆ ನಿಮ್ಗೆ ಕ್ವಶನ್ ಪೇಪರ್ ಇತ್ತು, ಟಕ ಅಂತ ತಿರ್ವಾಕೊಂಡು ಹೋಗ್ತಿದ್ವಿ, ಯಾವ ಕ್ವಶನ್ ಬೇಕಾದ್ರೆ ಜಂಪ್ ಆಗ್ಬೋದಿತ್ತು. ಬಟ್ ಇಲ್ಲೂ ಕೂಡ ಜಂಪ್ ಆಗ್ಬೋದು. ಬಟ್ ಪ್ರಾಬ್ಲಮ್ ಏನಂದ್ರೆ ಅಟ್ ಎ ಟೈಮ್ ಒಂದು ನಿಮ್ಮ ಕಂಪ್ಯೂಟರ್ ಮೇಲೆ ಒಂದೇ ಕ್ವಶನ್ ಕಾಣಿಸೋದು. ಅಂಟಿಲ್ ಅನ್ಲೆಸ್ ಯು ಕ್ಲಿಕ್ ಅನದರ್, ನೀವು ಎಷ್ಟನೇ ಕ್ವಶನ್ ಬೇಕಾದ್ರೆ ಹೋಗ್ಬೋದು. ಯು ಕ್ಯಾನ್ ಮೂವ್ ಆನ್ ಟು 50th ಕ್ವಶನ್. 50ನೇ ಕ್ವಶನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, 50ನೇ ಕ್ವಶನ್ ಡಿಸ್ಪ್ಲೇ ಆಗುತ್ತೆ. ಬಟ್ ನಿಮ್ಗೆ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಇದು ಒಂದ್ ಸ್ವಲ್ಪ ಡಿಸ್ಅಡ್ವಾಂಟೇಜ್. ಬಿಕಾಸ್ ನಿಮ್ಗೆ ತುಂಬಾ ಎಕ್ಸಾಮ್ಸ್ ಬರೆದ್ರೆ ಅದು ರೂಢಿ ಆಗ್ಬಿಡುತ್ತೆ, ಬಟ್ ಫಸ್ಟ್ ಟೈಮ್ ಬರೀತಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಇಲ್ಲಿ ಟೈಮ್ ತಿಂದ್ಬಿಡುತ್ತೆ. ಈಗ ನಿಮ್ಗೆ ಯಾವ್ದೋ ಒಂದು ಕ್ವಶನ್ 17ನೇ ಕ್ವಶನ್ ನಿಮ್ಗೆ ಡೌಟ್ ಇರುತ್ತೆ, ಅದನ್ನ ಇರ್ಲಿ ಅಂತ ಬಿಡೋಣ ಅಂತ ಬಿಡ್ತೀಯ, ಓಕೆನಾ. ಅಲ್ಲಿ ಮಾರ್ಕ್ ಮಾಡಿರ್ಬೇಕು, ಸೇವ್ ಅಂಡ್ ನೆಕ್ಸ್ಟ್ ಅಂತ ಇರುತ್ತೆ, 4 ಆಪ್ಷನ್ ಇರುತ್ತೆ. ಬೇಕಾದ್ರೆ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಬಟ್ ಆದ್ರೂ ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಅನ್ಸುತ್ತೆ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ರೆ. ಬೆಟರ್ ಏನ್ ಮಾಡ್ತೀನಿ ಅಂತಂದ್ರೆ, ಈಗ ಒಂದು ಆಪ್ ಇದೆ, ಸಜೆಸ್ಟ್ ಮಾಡ್ತೀನಿ, ಅದ್ರಲ್ಲಿ ಅಟೆಂಡ್ ಮಾಡಕ್ ಟ್ರೈ ಮಾಡಕ್ ನೋಡಿ, ಮಾಡ್ಬೋದು, ಓಕೆನಾ. ಏನಿಲ್ಲ ಕಣ, ಒಂದ್ 2 ಸರಿ ನಿಮ್ಗೆ ನೋಡ್ಕೊಂಡ್ರೆ ಗೊತ್ತಾಗುತ್ತೆ, ಏನ್ ಪ್ರಾಬ್ಲಮ್ ಆಗಲ್ಲ, ಓಕೆನಾ. ಡಿಫ್ರೆಂಟ್ ಆಪ್ಗಳಿದಾವೆ, ಅಲ್ಲೆಲ್ಲ ಅಟೆಂಡ್ ಮಾಡ್ಕೊಳ್ಳಿ, ಅಂದ್ರೆ ಇಲ್ಲ. ಅದ್ರ ಬಗ್ಗೆ ಬೇಕಾದ್ರೆ ಮಾತಾಡೋಣ. ಹೇಳಪ್ಪ. ಟ್ರಿಬಲ್ ಇದೆ ಏನ್ ಸರ್, ಬರೀ 3 ಕಾಲೇಜ್ ಇದೆ, ಗೌರ್ಮೆಂಟ್ ಕಾಲೇಜು. ಏನ್ ಮಾಡಕ್ಕಲ್ಲಪ್ಪ, ಅದೊಂದ್ಸರಿ ನೋಡ್ಕೊಳ್ಳಿ ಡ್ರಾಫ್ಟ್. ಸ್ವಲ್ಪ ನೋಡ್ಕೊಳ್ಳಿ ಎಲ್ಲ, ಯಾವ ಕಾಲೇಜ್ ಇದೆ ಏನೇನ್ ಕತೆ ಅಂತ. ಮತ್ತೆ ಅದ್ರ ಜೊತೆಗೆ ನಿಮ್ಗೆ ಏನದು ಅನ್ಫಿಲ್ಡ್ ಸೀಟ್ಸ್ ಕೊಡ್ತಾನೆ. ಇದ್ರಲ್ಲಿ ಕೊಟ್ಟಿಲ್ಲ ಅವನು ಡ್ರಾಫ್ಟ್ ಅಲ್ಲಿ, ಬಟ್ ಪ್ರಾವಿಷನಲ್ ಬಿಟ್ಟಾಗ ಅನ್ಫಿಲ್ಡ್ ಸೀಟ್ಸ್ ಇನ್ಕ್ಲೂಡ್ ಮಾಡಿ ಕೊಡ್ತಾನೆ. ಅನ್ಫಿಲ್ಡ್ ಸೀಟ್ ಅಂದ್ರೆ ಅರ್ಥ worry ಮಾಡ್ಕೊಳಕ್ ಹೋಗ್ಬೇಡಿ. ಸರ್ ಎಕ್ಸಾಮ್ ಯಾವಾಗ? ಮತ್ತೆ ಅದ್ರಲ್ಲಿ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದೀರಾ. ಅದ್ರಲ್ಲೂ ಕೂಡ ಕ್ಯಾಟಗರಿ ಇಲ್ವಲ್ಲ ಸರ್ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ. ಏನ್ ಸರ್ ಬರೀ ಸ್ಪೆಷಲ್ ಕೋಟಾ ಇದೆ, HK ಇದೆ, ನಾನ್ HK ಇದೆ, PH ಇದೆ ಅಂತ ಕೇಳ್ತಿದ್ದೀರಾ. ಸೊ ಎಲ್ಲ ಸಿಗುತ್ತೆ, ಅದ್ರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಮತ್ತೆ ಈಗ HK ಅಂತ ಇರುತ್ತೆ, HK ಅಂತಂದ್ರೆ ಇಟ್ ಈಸ್ ಓನ್ಲಿ ಫಾರ್ HK ಕ್ಯಾಂಡಿಡೇಟ್ಸ್, ಓಕೆ. ಬಟ್ ಇನ್ನೊಂದು RK ಅಂತ ಇದೆ. RK ಅಂತ ಅಂದ್ರೆ ರೂರಲ್ ಅಂತ ಅಲ್ಲ. ತುಂಬಾ ಜನ ಯಾರೋ ರೂರಲ್ ಕರ್ನಾಟಕ ಅಂತ ಹೇಳ್ತಿದ್ರು. ದಟ್ ಈಸ್ ನಾಟ್ ರೂರಲ್ ಕರ್ನಾಟಕ, ಓಕೆನಾ. ಇಟ್ ಈಸ್ ರೆಸ್ಟ್ ಕರ್ನಾಟಕ ಅಂತ, ಓಕೆನಾ. ಸೊ ರಿಮೈನಿಂಗ್ ಅದನ್ನ ನಾನ್ HK ಅಂತ ಕರೀತಾರೆ. ಸೊ ಏನೇನಿದೆ 5 ಡಿಸ್ಟ್ರಿಕ್ಟ್ಸ್ ಏನಿದೆ, ಬಳ್ಳಾರಿ, ರಾಯಚೂರು, ಗುಲ್ಬರ್ಗ ಏನಿದೆ, ಅವು ಬಿಟ್ಟು ಇನ್ನ ರಿಮೈನಿಂಗ್ ಕರ್ನಾಟಕದಲ್ಲಿ ಅದ್ರಲ್ಲಿ ಸಪೋಸ್ ಒಂದು 10 ಸೀಟ್ ಇದಾವೆ ಅಂತ ಅನ್ಕೊಳ್ಳಿ. ಆ 10 ಸೀಟ್ನ ಮತ್ತೆ ಡಿವೈಡ್ ಮಾಡ್ತಾ ಹೋಗ್ತಾರೆ ಕ್ಯಾಟಗರಿ ವೈಸ್ ಅಲ್ಲಿ. ಇಲ್ಲಿ ಮ್ಯಾನ್ಯುಯಲ್ ಆಗಿ ಯಾರು ಕೊಡೋದಿಲ್ಲ. ನಿಮ್ಗೆ ಏನ್ ಮಾಡಿರ್ತಾರೆ ಅಂದ್ರೆ, ಸೀಟ್ ಅಲಾಟ್ಮೆಂಟ್ ಆಗೋದು ಒಂದು ಪ್ರೋಗ್ರಾಮ್ ಮಾಡಿ ಬಿಟ್ಟಿರ್ತಾರೆ, ಓಕೆನಾ. ಆ ಪ್ರೋಗ್ರಾಮ್ ಮುಖಾಂತರನೇ ಹೋಗುತ್ತೆ. ಫಸ್ಟ್ ರ್ಯಾಂಕಿಂಗ್ ವೈಸು, ಅದಾದ್ಮೇಲೆ ಯಾವ ಕ್ಯಾಟಗರಿಗೆ ಫಸ್ಟ್ ಕೊಡ್ಬೇಕಂತ ನೋಡ್ತಾರೆ, ಆ ಕ್ಯಾಟಗರಿ ವೈಸೇ ಬರುತ್ತೆ ಅದು, ಓಕೆನಾ. ಆಲ್ಗೋರಿದಮ್ ಆತರ ಡಿಸೈನ್ ಮಾಡಿರ್ತಾರೆ. ಆಲ್ಗೋರಿದಮ್ ನ 3-4 ಪೇಜ್ ಅಲ್ಲಿ ವರ್ಕ್ ಆಗುತ್ತದು. ನಿಮ್ಗೆ ಇದೆಲ್ಲ ಗೊತ್ತಾಗ್ಬೇಕು ಅಂತ ಅಂದ್ರೆ, ನಿಮ್ಗೆ ಏನ್ ಬ್ರೌಚರ್ ಬಿಟ್ಟಿದ್ದಾರೆ, ಆ ಬ್ರೌಚರ್ ಅಲ್ಲಿ ನೀಟ್ ಆಗಿದೆ ಈ ಪ್ರೋಗ್ರಾಮ್ ಹೆಂಗೆ ಸೀಟ್ ಅಲಾಟ್ ಮಾಡುತ್ತೆ ಅಂತ. ಅದನ್ನ ಒಂದ್ಸರಿ ಕುತ್ಕೊಂಡು ಓದಿ, ನಿಮ್ಗೆ ಗೊತ್ತಾಗುತ್ತೆ, ಓಕೆನಾ. ಅಲ್ಲೇನಿದೆ ಅದೇ ಪ್ರಕಾರನೇ ವರ್ಕ್ ಆಗುತ್ತೆ ಅದು. ಬಿಡಿ, ಇದ್ರ ಬಗ್ಗೆ ಜಾಸ್ತಿ ನೋಡಿ, ಯು ಪ್ರಿಪೇರ್, ಓಕೆನಾ. ಸೊ ಈಗ ಇಟ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್. ವಾಟ್ ಈಸ್ ಇನ್ ಅವರ್ ಕಂಟ್ರೋಲ್? ಪ್ರಿಪರೇಷನ್, ಓಕೆನಾ. ಎಕ್ಸಾಮ್ ಚೆನ್ನಾಗಿ ಮಾಡೋದು ನಮ್ಮ ಕಂಟ್ರೋಲ್ ನಲ್ಲಿ ಇದೆ. ಇನ್ನ ಎಕ್ಸಾಮ್ ಚೆನ್ನಾಗಿ ಮಾಡೋದು ಒಂದು ಬಿಟ್ಟು ಬೇರೆ ಇನ್ಯಾವುದೂ ಕೂಡ ನಮ್ಮ ಕಂಟ್ರೋಲ್ ನಲ್ಲಿ ಇಲ್ಲ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್, ನೀವೆಲ್ಲ ಏನ್ ಮಾಡ್ತೀರಾ ಅಂತ ಅಂದ್ರೆ, ವಾಟ್ ಈಸ್ ದೇರ್ ನಾಟ್ ಇನ್ ಯುವರ್ ಕಂಟ್ರೋಲ್, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಓಕೆನಾ. ನಿಮ್ಮ ಕಂಟ್ರೋಲ್ ನಲ್ಲಿ ಏನಿದೆ, ನೀನ್ ಏನನ್ನ ಚೇಂಜ್ ಮಾಡ್ಬೋದು ಅದನ್ನ ಚೇಂಜ್ ಮಾಡು, ಓಕೆನಾ. ಚೇಂಜ್ ಮಾಡಕ್ಕಾಗದೇ ಇರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡ್ರೆ ಏನು, ಓಕೆನಾ. ಪ್ರಿಪರೇಷನ್ ಕಡೆ ಗಮನ ಕೊಡಿ, ಡೆಫಿನೆಟ್ಲಿ. ಸೊ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ನಾಳೆ ಮಾತಾಡೋಣ, ಟೈಮ್ ಆಗೋಯ್ತು, ನಾನೆಲ್ಲ ಹೋಗ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನಾನು ಹೇಳ್ತೀನಿ ಟೆಲಿಗ್ರಾಮ್ ಅಲ್ಲಿ ಹೇಳ್ತೀನಿ. ಓಕೆ.